ಊಟದ ನೆಪದಲ್ಲಿ ದೀಪಾವಳಿ ಯಾವ ರೀತಿಯಾಗಿ ನೋಡಿ ಇದು ರಾಜಕೀಯ ಪಕ್ಷ, ಅಧಿಕಾರದಲ್ಲಿರೋ ಪಕ್ಷ. ಊಟಕ್ಕೆ ಕರೆದ ತಕ್ಷಣ ಬರೀ ಊಟ ಮಾಡ್ಬಿಟ್ಟು ಎದ್ಬಿಟ್ಟು ಬರ್ತೀವಿ ಅನ್ನೋದು ನಾನು ಒಪ್ಪೋ ಮಾತಲ್ಲ. ಯಾಕೆ ಅಂತಂದರೆ ನಮ್ಮ ಹೈಕಮಾಂಡು ಒಪ್ಪಿಗೆ ಇಲ್ಲದೆ ಒಂದು ಊಟ ಕೊಡಿಸೋ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರಲಾರರು, ಮಾಡೋದು ಇಲ್ಲ. ಜೊತೆಗೆ ನೀವೇನೀಗ ನವೆಂಬರಲ್ಲಿ ಬಿಹಾರ್ ಚುನಾವಣೆ 14ನೇ ತಾರೀಕು ಫಲಿತಾಂಶ ಬಂದ ತಕ್ಷಣ ಮಾರನೇ ದಿನ ಇಲ್ಲಿ ಶುರುವಾಗ್ಬಿಡುತ್ತೆ ಅಂತಿದ್ದಾರೆ. ಎಲ್ಲ ಸಚಿವರು ದೆಹಲಿಗೆ ದೌಡಾಯಿಸ್ತಿದ್ದಾರೆ, ಇಲ್ಲಿಗೆ ದೌಡಾಯಿಸ್ತಿದ್ದಾರೆ. ಮುಖ್ಯಮಂತ್ರಿಗಳು ಬೇಕಾಗಿರೋರು ಮುಖ್ಯಮಂತ್ರಿಗಳು ಭೇಟಿ ಆಗ್ತಿದ್ದಾರೆ, ಉಪಮುಖ್ಯಮಂತ್ರಿಗಳು ಭೇಟಿ ಆಗೋರು, ಅಧ್ಯಕ್ಷರು ಭೇಟಿ ಆಗ್ತಿದ್ದಾರೆ. ನಮ್ಮ ಪಕ್ಷದ ಒಳಗಡೆ ನನಗೂ ಕೂಡ ಅಧಿಕಾರ ಬೇಕು ಅಂದರೆ ನಾನು ಯಾರನ್ನು ಭೇಟಿ ಆಗಬೇಕು? ಯಾರನ್ನು ಭೇಟಿ ಆಗ್ಬೇಕು ಸರ್? ನಾಗ್ಪುರದವ್ರಿಗೆ ಭೇಟಿ ಆಗಲಾ? ಕೇಶವ ಕೃಪನವ್ರಿಗೆ ಭೇಟಿ ಆಗಲಾ? ನಮ್ಮ ಹೈಕಮಾಂಡು ನಮ್ಮ ಪಕ್ಷದ ನಾಯಕರ ಜೊತೆನೇ ನಾನು ಹೋಗಿ ಮಾತನಾಡಬೇಕು. ನನಗೆ ಈ ಸ್ಥಾನ ಕೊಡಿ, ನಾನು ಕೆಲಸ ಮಾಡಿದ್ದೇನೆ, ನಾನು ಇಂಥ ಸಮಾಜದಿಂದ ಬಂದಿದ್ದೇನೆ, ನಾನು ಇಷ್ಟು ಸಾರಿ ಆಯ್ಕೆ ಆಗಿದ್ದೇನೆ, ನನಗೆ ಉತ್ಸಾಹ ಇದೆ ಕೆಲಸ ಮಾಡೋದಕ್ಕೆ, ಅವಕಾಶ ಕೊಡಿ. ಅಕಸ್ಮಾತ್ ಏನಾದ್ರು ಬದಲಾವಣೆ ಮಾಡೋದಿದ್ರೆ ಮಾಡಿಬಿಡಿ ಅಂತ ಯಾರು ಒತ್ತಡ ಹಾಕುವಂಥ ಆ ಥರದ ಜಾಯಮಾನ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ, ಗುಂಪುಗಾರಿಕೆನೂ ಇಲ್ಲ. ನಾಯಕರುಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಕೂತು ಮಾತಾಡೋದಕ್ಕೆ ಬಜೆಟಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಮುಂದೆ ನಮಗೆ ಬರಬೇಕಾಗಿರೋ ಬಜೆಟಲ್ಲಿ ಏನೇನು ಕ್ರೋಢೀಕರಣ ಮಾಡಿ ಇಟ್ಟಿದ್ದಾರೆ, ನಮ್ಮ ಇಲಾಖೆಗೆ ಬರಬೇಕಾಗಿರೋ ಬಗ್ಗೆ ಆಮೇಲೆ ಸಮನ್ವಯ ಮಾಡಿಕೊಂಡು ಕರ್ನಾಟಕದಲ್ಲಿ ಸಚಿವರುಗಳು ಎಲ್ಲ ಇಲಾಖೆಯವರು ಕೆಲಸ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂತಂದರೆ ಇನ್ನೊಂದು ಕಡೆ ನಾನು ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋಂಗೆ ಆಗೋದಿಲ್ಲ. ಈ ಕಾರಣಕ್ಕೋಸ್ಕರ ಸಭೆ ಸೇರಿ ಅದನ್ನೇ ದೊಡ್ಡದಾಗಿ ಅದೇನನ್ನು ಅದಂತೆ ಆ ಬಣ ಅಂತೆ ಇದೆಲ್ಲ ಇಲ್ಲ ಸರ್. ಕಾಂಗ್ರೆಸ್ಸಲ್ಲಿರೋದು ಒಂದೇ ಬಣ, ರಾಹುಲ್ ಗಾಂಧಿಯವ್ರ ಬಣ. ನೋಡಿ HDK ಅವ್ರಿಗಿರೋ ಬಣ ಯಾವ್ದು ಅಂತ ನೀವೆಲ್ಲರೂ ಕರ್ನಾಟಕದಲ್ಲಿ ನೋಡ್ತಿದ್ದೀರಿ. ನಮ್ಗೆ ಆ ಥರದ ಬಣಗಳೇನಿಲ್ಲ. ಬಣಗಳೇನಿಲ್ಲ ಅಲ್ಲ. ಪಾಪ ಅವ್ರು ನನ್ನ ಹೇಳಬೇಕು ಅಂತ ಹೇಳ್ತಿರೋದಲ್ಲ, ರಾಜಕಾರಣ. ನಮಗೆ ಸಿದ್ದರಾಮಯ್ಯ ಅವ್ರದ್ದೊಂದು ಬಣ ಅಂತ ಹೇಳೋದು ಅವಶ್ಯಕತೆ ಇಲ್ಲ. DK ಶಿವಕುಮಾರ್ ಅವ್ರ ನಮ್ಮ ಪಕ್ಷದ ಅಧ್ಯಕ್ಷರು ಕಣ್ರಿ ಅವರು, ಶಾಸಕಾಂಗ ಪಕ್ಷದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು. ನಾವು ಇನ್ಯಾರನ್ನಪ್ಪ ಭೇಟಿ ಆಗೋಣ? ಇವ್ರ ಮನೆಗೆ ಹೋಗಿ ಭೇಟಿ ಆಗೋಣ? ಎಲ್ಲ ಚರ್ಚೆಗಳು. ರಾಜಕೀಯ ಪಕ್ಷದವರು 10 ಜನರು ಕೂತ್ಕೊಂಡು ಒಂದು ಕಡೆ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ ಅಂದರೆ ರಾಜಕಾರಣ ಮಾತಾಡ್ತಾರೆ. ಇಲ್ಲ ಅಂತ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಆ ಥರದ್ದೆಲ್ಲ ಇಷ್ಟ ಇಲ್ಲ. ನಾಗೇಂದ್ರ ಅವರೇ, ನಿಮಗೆ ವಿಶೇಷತೆ ಅಂತ ಅನ್ಸುತ್ತಾ ಔತಣಕೂಟ? ಅದು ಸಹಜವಾಗಿ ಸ್ನೇಹಿತರು ಅಂದಮೇಲೆ ಒಂದು ದಿನ ಸೇರೋದು, ಈ ರೀತಿಯಾಗಿ ಕೂಟಕ್ಕೆ ಆಹ್ವಾನ ನೀಡೋದು ಕಾಮನ್ ಅದು. ಬಟ್ ಕ್ರಾಂತಿ ಅನ್ನೋ ಲೆವೆಲ್ಗೆ ಯಾಕೆ ಹೋಯ್ತು ಅಂತ ನೋಡಿ. ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು BJPಯವರು ಹೇಳ್ಬೇಕಾಗಿದ್ದೇನು ಬೇಕಾಗಿಲ್ಲ, JDS ಶಾಸಕರು ಹೇಳ್ಬೇಕಾಗಿದ್ದೇನು ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದ ಸ್ವಪಕ್ಷದ ಶಾಸಕರುಗಳು ಕೊಟ್ಟಿರೋಂಥ ಹೀನಾಯ ಮನಸ್ಥಿತಿಯ ಸೋಲುಗಳು ಮತ್ತು ಅಭಿವೃದ್ಧಿ ಇಲ್ದಿರೋಂಥ ಕಾರ್ಯಕ್ರಮಗಳನ್ನ ಒಬ್ಬೊಬ್ಬರು ಹೇಳ್ಕೊಂಬಂದಿದ್ದಾರೆ ರಾಜ್ಯದಲ್ಲಿ. ಸರ್ಕಾರ ಬಂದು 25 ತಿಂಗಳಾಗ್ತಾ ಇದೆ. ಸರ್ಕಾರ ಬಂದು 25 ತಿಂಗಳಲ್ಲಿ ರಾಜೀವ್ ಅವ್ರ ಕಾಗೆ ಸ್ಟೇಟ್ಮೆಂಟ್ ಏನು ಸ್ಟೇಟ್ಮೆಂಟ್? ಅವ್ರು ಯಾರು ಪಕ್ಷದವರು? ರಾಜಕಾಗಿಯವರು 2 ವರ್ಷ ಆಯಿತು ವರ್ಕ್ ಆರ್ಡ್ರೆ ಕೊಡಲಿಲ್ಲ ಕೆಲಸ ಮಾಡಿ ಅಂತಂದ್ರು. ಹಂಗೆ ಏನು ಗೋಪಾಲ್ ಕೃಷ್ಣ ತಗೊಂಡು ಯಾರು ಪಕ್ಷದವರು? ಕಾಂಗ್ರೆಸ್ ಪಕ್ಷದವರು. ಚರಂಡಿ ಮಾಡಿ 2 ವರ್ಷ ಆಯ್ತು. ಬಿಡ್ರಿ, ನಿಮ್ಮ ಶಾಸಕರ ಬಗ್ಗೆ ಮಾತಾಡ್ತಾ ಇದೀನಿ. ಬಿಡ್ರಿ, ನಿಮ್ಮ ಶಾಸಕರ ಬಗ್ಗೆ ಅದನ್ನ ಹೇಳ್ತಾ ಇದೀನಿ. ದೇವೇಗೌಡರನ್ನ ಕೇಳಿ ಆಯ್ತು. ಶಾಸಕರ ಬಗ್ಗೆ ಮಾತಾಡ್ತಾರೆ ನಿಮ್ಮ ಶಾಸಕರೇ ಮಾತಾಡ ಕೇಳಿ. ಸುರೇಶ್ ಬಾಬುನ್ ಮಾತಾಡ ಕೇಳಿ. ಸೌಮ್ಯತರ ಕೇಳಿ. ಪಕ್ಷದ ಬಂಡಪ್ಪ ಕಾಶಂಪುರ ಅವ್ರು ಮಾತಾಡ ಕೇಳಿ. ಮಾಡ್ತಾಯಿಲ್ಲ. BJP ಬಗ್ಗೆ ಹೇಳ್ತಲ್ಲ, JDS ಬಗ್ಗೆ ಹೇಳ್ತಲ್ಲ, ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಿದ್ದ ಹೇಳಿಕೆ ಹೇಳ್ತಿದ್ದು ಕೇಳ್ಬೇಕು. ಅದನ್ನ ಸೌಮ್ಯದಿಂದ ಕೇಳಬೇಕು. ಯಾಕೆ ಸರ್ಜರಿ ಸಂಪುಟ ಆಗಲೇಬೇಕು? ಸರ್ಕಾರ ಪತನ ಸ್ಟೇಜಲ್ಲಿದೆ, ಯಾಕೆ DCM ಆಗಬೇಕು CM ಆಗಬೇಕು ಅಂತ ಚರ್ಚೆ ಇದೆಯಲ್ಲ, ನಮಗೆ ಮಾತಾಡ್ಬಿಟ್ಟಾಗ ಕೇಳ್ಬೇಕು ನೀವು. ಹಂಗಾಗಿ BR ಪಾಟೀಲ್ ಸ್ಟೇಟ್ಮೆಂಟ್ ಏನು? ನಮ್ಗೆ ಅನುದಾನನೇ ಬರ್ತಾ ಇಲ್ಲ, 2 ಸತಿ ಅನುದಾನ ಬಂದಿದೆ, ನನ್ನ ಗಮನನೇ ಇಲ್ಲ, ನನ್ನ ಕ್ಷೇತ್ರದ ಜನಕ್ಕೆ ಮಾಹಿತಿನೇ ಇಲ್ಲ, ನನ್ನ ಗುದ್ಲಿ ಪೂಜೆ ಕಲ್ಲು ಅಂತ ಹೇಳ್ಕೊಟ್ಟಿತ್ತು ಯಾರು? BR ಪಾಟೀಲ್ ಕಾಂಗ್ರೆಸ್ ಪಕ್ಷದವರು. ಜಾರ್ಜ್ ಹೇಳಿಕೆ ಏನಂತ ಹೇಳಿತ್ತು? ಪ್ರತಿ ತಿಂಗಳು ನಿಮ್ಗೆ ಸಂಬಳ ಕೊಡ್ತಾ ಇದ್ದೀವಾ, ನಾವು ಗುತ್ತಿಗೆ ತಗೊಂಡಿದ್ದೀವಿ ಅಂತ ಹೇಳ್ಕೊಂಡ್ರು. ಇಟ್ನಾಳ್ ಅವ್ರು ಏನು ಹೇಳಿದ್ರು? 5 ಗ್ಯಾರಂಟಿ 3 ಗ್ಯಾರಂಟಿ ಕೈ ಬಿಟ್ಬಿಡ್ರಿ ಅಂತ ಹೇಳಿದ್ರು. ಇಟ್ನಾಳ್ ಅವ್ರು ಕಾಂಗ್ರೆಸ್ ಪಕ್ಷ ಶಾಸಕರು. ಅದೇ ರೀತಿ ಬಸವರಾಜ ರಾಜ ಏನು ಹೇಳಿದ್ರು? ನಿಮ್ಮ ಮನೆಗೆ ದಾರಿ ಮಾಡ್ಕೊಡ್ತೀನಿ, 5 kg ಅಕ್ಕಿ ಕೊಡಲ್ಲ, CM ಹತ್ರ ಅಪ್ರೂವಲ್ ತರ್ತೀನಿ ಅಂತ ಹೇಳಿದ್ರು. ಯಾರಿಗೆ? ಒಬ್ಬ ಬಡ ರೈತನಿಗೆ ನಮ್ಮ ಮನೆಗೆ ಹೋಗಿ ದಾರಿ ಇಲ್ಲ ಅಂದಾಗ. ಇದೇ ರೀತಿ ಸಿದ್ದರಾಮಯ್ಯ ಏನು ಹೇಳಿದ್ರು? ಸಿದ್ದರಾಮಯ್ಯವ್ರು ಏನು ಹೇಳಿದ್ರು? ಸದನದಲ್ಲಿ ನಿಂತ್ಕೊಂಡು ಹೇಳ್ಕೊಂತಾರ್ರಿ, ಹನಿ ಟ್ರ್ಯಾಪ್ಗೆ ನಾನು ರಕ್ಷಣೆ ಕೊಡ್ತೀನಿ ಅಂದ್ಬಿಟ್ರು 40 ಜನ ಶಾಸಕರಿಗೆ. ಎಂಥ ಹೀನಾಯ ಪರಿಸ್ಥಿತಿ ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ. ಹನಿ ಟ್ರ್ಯಾಪ್ಗೆ
ರಕ್ಷಣೆ ಕೊಡೋದು ಯಾರು? ರಾಜ್ಯದ ಮುಖ್ಯಮಂತ್ರಿ. ಅದು ಎಲ್ಲಿ? ವಿಧಾನಸೌಧ ಸಭೆಯಲ್ಲಿ ಹೇಳ್ತಾರೆ 40 ಜನ ಶಾಸಕ ನೀಟ್ರೇಪಲ್ ಆಗಿರೋಂಥ ವಿಚಾರಕ್ಕೆ ನನ್ನ ರಕ್ಷಣೆ ಇದೆ, ನೀವು ಹೆದರಬೇಡಿ ಅಂತ. ಇದು ನಮ್ಮ ಸರ್ಕಾರದ ಉದ್ದೇಶ. ದೇಶಪಾಂಡೆ ಹೇಳಿದ್ರು, ಈ ರಾಜ್ಯಕ್ಕೆ ಏನಾದರೂ ಉಚಿತವಾಗಿ ಕೊಟ್ಟರೆ ದೇಶ ಹಾಳಾಗೋಗುತ್ತೆ, ರಾಜ್ಯ ಹಾಳಾಗೋಗುತ್ತೆ, ಉಚಿತವಾಗಿ ಸಿಕ್ಕದೆ ಏನಾದ್ರು ಅಂತ ದೇಶಪಾಂಡೆ ಹೇಳಿದ್ರು. ಅದೇ ರೀತಿ ಪರ್ಮಿಷನ್ ಏನು ಹೇಳಿದ್ರು? ರಾಜ್ಯ ಸರ್ಕಾರದಲ್ಲಿ ಹಣನೇ ಇಲ್ಲ, CM ಹತ್ರ ದುಡ್ಡೇ ಇಲ್ಲ, ಇದನ್ನು ಹೇಳಿದ್ರು. ಇಕ್ಬಾಲ್ ಹುಸೇನ್ ಹೇಳಿದ್ರು, DCM ಅವ್ರು CM ಆಗೇ ಆಗ್ತಾರೆ ಅಂತ ಹೇಳಿದ್ರು 3 ತಿಂಗಳಲ್ಲಿ. ಅವ್ರಿಗೇನು ಮಾಡಿದ್ರಿ? ನೋಟಿಸ್ ಕೊಟ್ರಿ. ಇದೇ ಹೇಳಿಕೆನ ರಾಜಣ್ಣರು ಹೇಳಿದ್ರಲ್ಲ, ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ, 2013ರಿಂದ 2018 ಒಳಗಡೆ ಫುಲ್ ಪವರ್ ಇತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ. ಇವತ್ತು ಪವರ್ ಇಲ್ಲ, ಇವತ್ತು ಪವರ್ ಶೇರಿಂಗ್ ಆಗ್ತಾ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಕ್ರಾಂತಿ ಆಗೇ ಆಗುತ್ತೆ ನವೆಂಬರ್ ತಿಂಗಳಂತ ನೇರವಾಗಿ ಹೇಳಿದ ತಕ್ಷಣ ಅವ್ರ ಇಮಿಡಿಯೇಟ್ ಅವ್ರನ್ನ ನೀವು ವಜಾ ಮಾಡಿಬಿಟ್ರಲ್ಲ, ಕಿತ್ತಾಕ್ಬಿಟ್ರಲ್ಲ. ಆ ಸೀನಿಯರಿಟಿಗಳು ನೋಡಿಲ್ಲಲ್ಲ. ಇದನ್ನು ಮಾಡಿದ್ದು ಯಾರು? ಅಲ್ಲಿಂದ ಹೇಳ್ಕೊಂಬತ್ತಾರ ಯಾರು? ಅದೇ ರೀತಿ ವೇಣುಗೋಪಾಲ್ ಅವರು ಇರ್ಬೋದು. ವೇಣುಗೋಪಾಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು MP ಎಲೆಕ್ಷನ್ ಆಗಿದ ತಕ್ಷಣ KPCC ಅಧ್ಯಕ್ಷನ ಚೇಂಜ್ ಮಾಡ್ತೀನಿ ಅಂತ. ಇವತ್ತವ್ರು ಮಾಡೋಕ್ಕಾಯ್ತಾ? ಇದೇ ಕಾಂಗ್ರೆಸ್ನ ಕೂಗು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. 1 ಮ್ಯಾನ್ 1 ಪವರ್ ಶೇರಿಂಗ್ ಅಂತ ಅಜೆಂಡಾ ಇದೆ ನಿಮ್ಮದು. ದೇವರಾಜ ಅರಸು ಕಾಲದಲ್ಲಿ ನೀವು ಹೇಳ್ತೀರಿ KPCC ಅಧ್ಯಕ್ಷ ಸ್ಥಾನದಲ್ಲಿ ದೇವರಾಜ ಅರಸು ಇರ್ತಾರೆ, CM ಆಗಿ ಅವ್ರು ಇರ್ತಾರೆ. ಅವ ಕಾರ್ಯಕರ್ತರಿಂದ ಕೂಗು ಬರುತ್ತೆ. ಕಾರ್ಯಕರ್ತರಿಗೆ KPCC ಅಧ್ಯಕ್ಷ ಸ್ಥಾನದಲ್ಲಿದ್ದರೆ ಸರಿಯಾಗಿ ಸಿಗಲ್ಲ. ಕುಮಾರಸ್ವಾಮಿ ಅವರೇನು, HD ದೇವೇಗೌಡರೇನು, ನಿಖಿಲ್ ಕುಮಾರಸ್ವಾಮಿ ಅವರೇನು ಹೇಳೋಣ. ದೇವರಾಜ ಅರಸರು ರಾಜೀನಾಮೆ ಒಂದು ಪಾರ್ಟಿ ಒಂದು ಅಜೆಂಡಾ. ಇವತ್ತೇನಾಗ್ತಾ ಇದೆ ರಾಜ್ಯದಲ್ಲಿ? ಇವತ್ತು DK ಶಿವಕುಮಾರ್ನ ಮನ ವಹಿಸಬೇಕು, ತನು ಮನ ದನ ಕೊಟ್ಟಿದ್ದಾರೆ, ಅವ್ರನ್ನ ಕಾಪಾಡ್ಕೊಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ 1 ಪವರ್ 1 ಮ್ಯಾನು 4 ಪವರ್ ಶೇರಿಂಗ್ ಕೊಟ್ರಿ. ಆ ಉದ್ದೇಶ ಕಾಂಗ್ರೆಸ್ಸಲ್ಲಿರುವಂಥ ಶಾಸಕರಿಗೆ ಏನಾಗ್ತಿದೆ? ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ನೇರ ಕೊಟ್ಟರು, ನಾನು ಸಚಿವ ಸ್ಥಾನ ಆಗಿದ್ದೀನಿ, ನನಗೆ ಅಧ್ಯಕ್ಷನ ಸ್ಥಾನ ಕೊಟ್ಟರೆ ನಾನು ಮುಂದರ್ಸ್ಕೊಂಡು ಹೋಗ್ತೀನಿ, ನನಗೂ ಅಧ್ಯಕ್ಷನ ಮೇಲೆ ಆಸೆ ಇದೆ ಅಂತ ಹೇಳಿದ್ರು. ಇದನ್ನು ನಾವು ರಾಜ್ಯದಲ್ಲಿ ನೋಡಿದ್ದೀವಿ. ಅದೇ ರೀತಿ ವೇಣುಗೋಪಾಲ್ ಮತ್ತು ಸ್ಟೇಟ್ಮೆಂಟ್ಗೆ ಏನು ಬದಲಾವಣೆ ಆಗಲಿಲ್ಲ. ಇವತ್ತೇನಾಗ್ತಾಯಿದೆ? 1 ಮ್ಯಾನ್ ಪವರ್ಗೆ 4 ಶೇರಿಂಗ್ ಪೋಸ್ಟ್ ಇಟ್ಬಿಟ್ಟು ಅದರಲ್ಲಿ ಏನು ಅಭಿವೃದ್ಧಿ ಆಗಿದೆ ರಾಜ್ಯದ ಜನರ ಚಿಂತೆ. ನಗರಾಭಿವೃದ್ಧಿಯಲ್ಲಿ ಏನೇನಾಗ್ತಿದೆ? GBA ತಂದ್ರಿ, ಗ್ರೇಟರ್ ಬೆಂಗಳೂರು ತಂದ್ರಿ. ಎಷ್ಟು ಸಾವಿರ ಗುಂಡಿ ಬಿದ್ದಿದ್ದಾವೆ? ದಿನಕ್ಕೆ 1000 ಗುಂಡಿ ಮುಚ್ಚಿ 10,000 ಗುಂಡಿಗಳು ಮುಚ್ಚಬೇಕಂತೀರಿ. 1 ಅವರ್ ಒಂದು ಗುಂಡಿ ಮುಚ್ಚಬೇಕಂತೀರಿ. ಆ ಗುಂಡಿ ಮುಚ್ಚೋಂಥ ವೈಜ್ಞಾನಿಕವಾಗಿ ಏನು ಮುಚ್ತಾ ಇದ್ದೀರಿ ನೀವು? ಸುಮ್ಮನೆ ಹೋದ್ರಿ, ಗಾಟಾಚಾರಕ್ಕೆ ಹಾಕಿದ್ರಿ, ಟಾರ್ ಹಾಕಿದ್ರಿ, ಫೋಟೋ ಹಿಡಿದ್ರಿ, ಒಂದು ಮಳೆ ಬಂದರೆ ಕಿತ್ತೋಗುತ್ತೆ. ನಗರಾಭಿವೃದ್ಧಿ ಸೂಚನೆ ಅಭಿವೃದ್ಧಿ ಶೂನ್ಯ. ನೀರಾವರಿ ಇಲಾಖೆಯಲ್ಲಿ ಮೇಕೆದಾಟಿಂದ ಬೆಂಗಳೂರು ತಂದು ನೀರು ಕೊಡ್ತಿರ್ತಾವೆ, ಪಾದಯಾತ್ರೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಅಭಿಪ್ರಾಯ ಬಂತು ನಿಮ್ದು? ಅದ್ರದ್ದೇನು ಉತ್ತರ ಇಲ್ಲ. ಅದೇ ರೀತಿ KPCC ಒಂದು ಕೂಗ್ ಬಂತು, ಇವ್ರದೇ ನನ್ನನ್ನ ಗೆಲ್ಸಿ ಮಂಡ್ಯ ಜನರ ಮುಂದೆ ಹೇಳಿದ ಮಾತು ಅದನ್ನ ಮರ್ತೋಗ್ಬಿಟ್ಟಿದ್ದಾರೆ ಪಾಪ. ಮೇಕೆದಾಟು ಬಗ್ಗೆ ಮಾತಾಡ್ತಾರೆ, ಪಾದಯಾತ್ರೆ ಬಗ್ಗೆ. HD ಕುಮಾರಸ್ವಾಮಿ ಅವರು ನಾನು ಗೆದ್ದು 24 ಗಂಟೆಯಲ್ಲಿ ಕೇಂದ್ರ ಸರ್ಕಾರದಿಂದ ಕ್ಲಿಯರೆನ್ಸ್ ಕೊಡಿಸ್ಬಿಡ್ತೀನಿ ಮೇಕೆದಾಟು ಯೋಜನೆಗೆ, ಅಣೆಕಟ್ಟು ಕಟ್ಟೋದಕ್ಕೆ. ಆಯ್ತಪ್ಪ, ಬೊಮ್ಮಾಯಿ ಅವರು ಯಾವುದೇ ಪಂಕುವಾಗಿ ಏನೋ ಮಾತಾಡೋದಕ್ಕೆ ಸಂಬಂಧ ಇವರೇ ಬೇಕಾ? ನಾವು ಪಾಯಿಂಟ್ ಮಾತಾಡಕ್ಕೆ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರು, ಯುವ ಅಧ್ಯಕ್ಷರು ಬಿಡ್ರಿ. JDS ಮಾನ್ಯ ಕೇಂದ್ರದ ಮಂತ್ರಿಗಳು ಕರ್ನಾಟಕಕ್ಕೆ ಮಂಡ್ಯಗೆ ಉದ್ಯೋಗ ಸೃಷ್ಟಿ ಇವ್ರು ಕೂಗಾಡ್ತಾ ಇರೋದು ಮಾತಾಡ್ತಾ ಇದ್ದಾರೆ. ಸಂಪುಟ ಸಂಚು ಅದ್ರ ಬಗ್ಗೆ ನಿಮ್ಮ ತಂತ್ರಗಾರಿಕೆ ಅಮೆರಿಕದಲ್ಲಿ ಕುತ್ಕೊಂಡು ಸರ್ಕಾರ ಕಳೆದ್ರಲ್ಲ, ತಂತ್ರಗಾರಿಕೆ ಒಂದ್ ನಿಮಿಷ ಮಾತಾಡ್ತೀನಿ. ಆಯ್ತು, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ವಾಪಸ್ ಬರ್ತೀನಿ. ಒಂದೇ ನಿಮಿಷ. ಅಡಿಗೆ ಮನೆ ಪಕ್ಷದವರು, ಟೇಬಲ್ ಅಡಿಗೆ ಮನೆ ಪಕ್ಷದವರು. ಒಂದೇ ನಿಮಿಷ. ರುದ್ರಯ್ಯ ಸರ್, ಈಗ 136 ಸೀಟ್ ಪಡೆದಿರುವಂತ ಕಾಂಗ್ರೆಸ್ ಸುಭದ್ರವಾಗಿಲ್ಲ ಅಂತ ಅನ್ಸುತ್ತಾ ಇತ್ತೀಚಿನ ಈ ಬೆಳವಣಿಗೆನ ನೋಡ್ತಾ ಇದ್ರೆ? ಇಲ್ಲ, ಅವ್ರಿಗೆ ಏನಂದ್ರೆ ಕೊಟ್ಟ ಕುದುರೆ ಏರಕ್ ಆಗ್ತಾ ಇಲ್ಲ ಅಂತ ನಂಗೆ ತರ ಒಂದು ಪರಿಸ್ಥಿತಿ ಆಗಿದೆ. ಕಾಂಗ್ರೆಸ್ ಹೋಗ್ತಾರೆ. ಒಂದು ವಿನಂತಿ ಏನಂದ್ರೆ, ದಯವಿಟ್ಟು ಸರ್ ನೀವು ಮಾತಾಡುವಾಗ ಸೈಲೆಂಟ್ ಆಗಿ ಯಡಿಯೂರಪ್ಪ ನಿಮ್ ತರ ಕೂಗಾಡಕ್ ಬರುತ್ತೆ ಸರ್. ಕೊಟ್ಟ ಕುದುರೆ ಏರಿದೀವ್ರಿ.
5 ವರ್ಷ ಸರ್ಕಾರ ಮಾಡ್ತೀವಿ, ನಿಮ್ಗೆ ಅದಿಲ್ಲ ಅಂತ ತಲೆ ಕೆಟ್ಟೋಗಿದೆ. ದಯವಿಟ್ಟು ತಾಳ್ಮೆ ಕಳ್ಕೊಬೇಡಿ. ಏನು ಸಿಗೋದಿಲ್ಲ. ಅಲ್ಲ ಅಲ್ಲ, ಯಾಕಪ್ಪ ಮಾತಾಡ್ತೀಯ? ನಾನು ಮಾತಾಡ್ತಿರೋದು ಅವ್ರ ಜೊತೆ, ಇವ್ರು ಯಾಕ್ರಿ ಮಾತಾಡ್ತಾರೆ? ಇವ್ರು ಜೆಡಿಎಸ್ ಪಕ್ಷ ಸೇರ್ಕೊಂಡು ಪಾಪ ಅವ್ರಿಗೆ ಏನೇನೋ ಉಳ ಬಿಟ್ಟು ನೀವೇನು ಮಾಡಲ್ಲಪ್ಪ ಕುಮಾರಸ್ವಾಮಿ. ಕೇರಳದಲ್ಲಿ ಮಾಡಿದ್ದಾರೆ, ಒಂದು ಮೆಂಬರ್ ಮಾಡಲ್ಲ ನಿಮ್ಮನ್ನ. ಒಂದು ನಿಮಿಷ ಕೊಟ್ಟ ಕುದುರೆ ಏರಲಾರ್ದವ್ರ ಬಗ್ಗೆ ಅವಕಾಶ ಕೊಡಿ ಅವ್ರಿಗೆ. ಡೆಕರಂ ಮಾತಾಡಿ. ಒಂದ್ ನಿಮಿಷ ನಾಗೇಂದ್ರ ಅವರೇ, ತಾಳ್ಮೆ ಇರ್ಲಿ, ತಾಳ್ಮೆ ಇರ್ಲಿ. ಕುಮಾರ್ ಅವರೇ, ಅಲ್ಲ ಹಿಂಗಾದ್ರೆ ಹೋಗಲ್ಲ ಇದು. ಅಲ್ಲ ಡಿಬೇಟ್ ಈ ನಾಟಕ ಬಿಡ್ರಿ, ಜೆಡಿಎಸ್ ಅವ್ರು ಈ ನಾಟಕ ಬಿಡ್ರಿ. ಆಯ್ತು, ಹೇಳಿ ಸರ್. ಒಂದ್ ನಿಮಿಷ. ಓಕೆ, ಸೈಲೆಂಟ್ ಪ್ಲೀಸ್. ಆಗ್ಬಿಟ್ಟಿದ್ದಾರೆ ಸರ್, ಒಂದು ಮಾತು ಕೇಳಿ ಸರ್, ದಯವಿಟ್ಟು ಕೇಳಿ ಮಾತಾಡಿ. ಕಂಟಿನ್ಯೂ ಮಾಡಿ. ಏನಂದ್ರೆ ಒಂದು ಗಾದೆ ಇದೆ, ಕೊಟ್ಟ ಕುದುರೆನ ಏರ್ಲಾರವನು ವೀರನಲ್ಲ ಶೂರನಲ್ಲ ಅನ್ನಂಗೆ ಇದೆ, ಆ ತರ ಇದೆ. ಈ ಸಿದ್ದರಾಮಯ್ಯನವರಿಗೆ 2ನೇ ಅವಧಿಯಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ. 136 ಸೀಟ್ಗಳಂದ್ರೆ ಕಡಿಮೆ ಏನಲ್ಲ. ಕರ್ನಾಟಕ ಜನ ಎಷ್ಟು ಬೇಕಷ್ಟು ಹೇರಳವಾಗಿ ಕೊಟ್ಟಿದ್ದಾರೆ ಸೀಟ್ಗಳನ್ನ. ಅದನ್ನ ಒಂದು ಒಳ್ಳೆ ರೀತಿಯಿಂದ ಅವಕಾಶ ಇತ್ತು, ಮಾಡ್ಬೇಕಾಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಮೊದಲನೇ ಒಂದು ಅವಧಿಯಲ್ಲಿ ಮಾಡಿರುವಂತ ಘನತೆ ಅಥವಾ ಒಂದು ಹಿಡಿತ ಸರ್ಕಾರದ ಮೇಲೆ ಇವಾಗಿಲ್ಲ ಅನ್ಸ್ತದೆ. ಯಾಕಂದ್ರೆ ಇವಾಗ ಸರ್ಕಾರ ಬಂದಾಗಿಂದ ನೋಡಿ ಬರೀ ಬೀದಿಯಲ್ಲಿ ಏನಂದ್ರೆ ಚರ್ಚೆಗಳು ಏನು, ಸಿಎಂ ಹುದ್ದೆ. ಮಧ್ಯದಲ್ಲಿ ಅವರ MLA ಮಾತಾಡೋದಿರ್ಬೋದು, ಆ ಸುಮಾರು ಒಂದು ಅವ್ಯವಹಾರಗಳಿರ್ಬೋದು, ಇವೆಲ್ಲ ಸೇರಿ ಏನಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಒಂದು ಭ್ರಮರ ನಿರಸ ಆಗ್ಬಿಟ್ಟಿದೆ. ಜನರು ಕೂಡ ಭ್ರಮರ ನಿರಸ ಆಗಿದೆ. ಏನಂದ್ರೆ ಯಾಕಾದ್ರೂ ಇವ್ರು ಗೆಲ್ಸಿದೀವಪ್ಪ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಯಾಕೆ ವಿಷಯ ಅಂತ ಹೇಳ್ತೀನಿ ಕೇಳಿ. ಇವಾಗಿನ ಪರಿಸ್ಥಿತಿ ಏನಿದೆ, ನೀಡ್ ಆಫ್ ದಿ ಅವರ್ ಏನಿದೆ ಇವತ್ತು ಕರ್ನಾಟಕದಲ್ಲಿ, ಅತಿವೃಷ್ಟಿ ಆಗಿದೆ. 6 ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಆಗಿದೆ. ಎಲ್ಲಿದ್ದಾರೆ ನಮ್ಮ ಕೃಷಿ ಸಚಿವರು? ಎಷ್ಟು 2,000 ಕೋಟಿ ಅನುದಾನ ಅಂತ ಹೇಳಿದ್ರು, ಎಲ್ಲಿದೆ ಅದು? ಎಲ್ಲಿ ಕೊಡ್ತಾ ಇದ್ದಾರೆ? ಬರೀ ಬಾಯಾರಿಕೆಯಿಂದ ಮಾತಾಗಿದೆಯಲ್ಲ. ಎಷ್ಟು ವಿಸಿಟ್ ಮಾಡಿದ್ದಾರೆ, ಎಷ್ಟು ಜನರಿಗೆ ಒಂದು ಇದನ್ನು ಪರಿಹಾರ ನೀಡೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಹೇಳಿ. ಇವತ್ತು ನೀಡ್ ಆಫ್ ದಿ ಅವರ್ ಚರ್ಚೆ ಮಾಡ್ಬೇಕಲ್ವಾ? ಇವತ್ತು ಈ ಮಳೆ ಬೆಳೆದು ಈಗ ಕಟಾವಿಗೆ ಬಂದಿದೆ, ಸುಮಾರು ಕಡೆ ಜಾಗದಲ್ಲಿ ಮಳೆ ಆಗ್ತಾ ಇದೆ, ಅದನ್ನ ಕರೆಕ್ಟ್ ಸಂಸ್ಕರಣೆ ಘಟಕಗಳಿಲ್ಲ. ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡ್ಬೇಕಾಗಿದೆ, ಮಾರ್ಕೆಟ್ ವ್ಯವಸ್ಥೆ ಮಾಡ್ಬೇಕಾಗಿದೆ. ಇದು ನಮ್ಮ ರೈತರು ಸರಿಯಾಗಿದ್ರೆ ಮುಂದೆ ಬರುವಂತ ನಮ್ಮ GDP ಚೆನ್ನಾಗಿ ಆಗುತ್ತೆ. ಇದು ಎಲ್ಲ ಏನಂದ್ರೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗ್ಬಿಟ್ಟು ಸಿದ್ದರಾಮಯ್ಯನವ್ರು ಏನ್ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಇವತ್ತು ಏನಾಗಿದೆ, ಇವತ್ತು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ಜನರಲ್ಲಿ. ಏನು ಇವತ್ತು ಪುನರ್ರಚನೆ ಮಾಡ್ತಾ ಇದ್ದಾರೆ, ಮಾಡಿ ನಿಮ್ ಸರ್ಕಾರ ನೀವ್ ಏನೋ ಮಾಡ್ಕೊಳ್ಳಿ. ಆದ್ರೆ ಈಗ ಅವ್ರು ಏನ್ ಟೆಸ್ಟ್ ಮಾಡ್ತಾರೆ, ಹೈಕಮಾಂಡ್ ಟೆಸ್ಟ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಸಪೋಸ್ ನಾನೇನಾರು ಪುನರ್ರಚನೆಗೆ ಒಪ್ಪಿದ್ರೆ ಅಂದ್ರೆ ನಾನೇ ಮುಖ್ಯಮಂತ್ರಿ 5 ವರ್ಷ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಚೇಂಜ್ ಮಾಡ್ಬೇಕಾಗತ್ತೆ ಏನೋ ಅಂದ್ರೆ ಡಬಲ್ ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನಾಗಿದೆ, ಮೇಲ್ಗಡೆ ಖರ್ಗೆ ಸಾಹೇಬ್ರು ಕೂತಿದ್ದಾರೆ. ಖರ್ಗೆ ಅವರು ಕೂಡ ಏನಂದ್ರೆ ಅವರು ಕೂಡ ಒಂದು ಕಾಲ್ ಇಡಬೇಕು ಇರ್ತಾ ಇದಾರೆ ಅಲ್ಲಿ. ಖರ್ಗೆ ಇರ್ಬೋದು, ಖರ್ಗೆ ಮಗನ್ ರೆಡಿ ಮಾಡ್ತಾ ಇದಾರೆ. ಈ ಕಡೆ ಪರಮೇಶ್ವರ್ ಒಂದು ಟೀಮ್ ಇದೆ, ಈ ಕಡೆ ಸತೀಶ್ ಜಾರಕಿಹೊಳಿ ಒಂದು ಟೀಮ್ ಇದೆ, ಈ ಕಡೆ MB ಪಾಟೀಲ್ ಒಂದು ವಿಚಿತ್ರವಾದ ಆಟ ಆಡ್ತಾ ಇದ್ದಾರೆ, ಅಲ್ಲಿ ಮಾರಿಯಪ್ಪ ಇದ್ದಾರೆ. ಈ ಕಡೆ ಮತ್ತೆ HK ಪಾಟೀಲ್ ಇದ್ದಾರೆ, ದೇಶಪಾಂಡೆ ಇದ್ದಾರೆ. ಹಲವಾರು ನಾಯಕರುಗಳು ಏನಾಗ್ಬಿಟ್ಟಿದೆ, ಗುಂಪುಗಾರಿಕೆ ಆಗ್ಬಿಟ್ಟಿದೆ. ಇಲ್ಲೇನಾಗಿದೆ, ಕರ್ನಾಟಕದ ಜನತೆಗೆ ಬೇಕಾಗಿರುವಂತ ಕೆಲಸಗಳ ಬಗ್ಗೆ ಚಿಂತನೆ ಯಾರಿಗೂ ಇಲ್ಲ. ಇವತ್ತು ನಮ್ಮ ಟಿವಿಗಳಲ್ಲಿ ಏನಾಗ್ಬಿಟ್ಟಿದ್ರೆ, ಟಿವಿಗಳಿಗೆ ಪಾಪ ಇವ್ ಏನಂದ್ರೆ ನಿಮ್ ಮಾಧ್ಯಮದವ್ರು ಸರಿಯಾಗಿ ತಿಳಿಸ್ತಾ ಇದ್ರ, ನೀವು ಏನ್ ಸರ್ಕಾರ ಮಾಡ್ತಿದೆ ಅಂತ ತಿಳಿಸ್ತಾ ಇದ್ರ. ಇವತ್ತು ಮೊನ್ನೆ ಕೆಲವೊಂದು ಟಿವಿಗಳಲ್ಲಿ ಬೇರೆ ಸುದ್ದಿವಾಹಿನಿಗಳಲ್ಲಿ ಎಷ್ಟು ರೋಡ್ಗಳಲ್ಲಿ ಎಷ್ಟು ತಗ್ಗಳಿದಾವೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನೀವು ಕೂಡ ಮಾಡಿದ್ದಾರೆ, GT ಕೂಡ ಮಾಡಿದೆ. ಏನಂದ್ರೆ ಈ ತರ ಎಚ್ಚರಿಕೆ ಕೊಟ್ಟಾಗ ಏನಾಯ್ತು ಅಂದ್ರೆ 4 ದಿವಸ ಕಾಟೋಲ್ ತುಂಬಾ ಒಂದು ಕೆಲಸ ಮಾಡಿದ್ರು. ನಂತರ ಇವಾಗ ಇಲ್ವೇ ಇಲ್ಲ. ಇವಾಗ ಮಧ್ಯಾಹ್ನ ನಾನು ಪದ್ಮನಗರದಿಂದ ಉತ್ತರಳ್ಳಿ ಕಡೆ ಬರ್ತಾ ಇದ್ದೆ. ಅಲ್ಲಿ ಹೋಗಿ ಸರ್, ಒಂದು ಹೋಲ್ಗಳು ತುಂಬಿಲ್ಲ ಸರ್, ತಗ್ಗಳು ಹಾಗೆ ಇದಾವೆ. ಅಲ್ಲಿ ಏನಂದ್ರೆ ಅಲ್ಲಿ ಸ್ಕೂಲ್ ಕಾಲೇಜ್ಗಳು ಸುಮಾರು ಇದಾವೆ. ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡಕ್ಕೆ ಪೇರೆಂಟ್ಗಳು ಬರ್ತಾರೆ. 2-3 ಆಕ್ಸಿಡೆಂಟ್ಗಳು ನೋಡಿದೆ ನಾ ಇವತ್ತು ದಾರಿಯಲ್ಲೇ ನೋಡಿದ್ದೀನಿ. ಅಂದ್ರೆ ಸ್ಕಿಡ್ ಆಗ್ತಾ ಇದೆ. ಈ ತರ ವ್ಯವಸ್ಥೆಗಳಿದೆ. ಇವತ್ತು DK ಶಿವಕುಮಾರ್ ಅವರು ನ್ಯಾಷನಲ್ ಚಾನೆಲ್ ಕೂತ್ಕೊಂಡು ಹೇಳ್ತಾರೆ, ಅವ್ರ ಮಕ್ಕಳೇ ಅವ್ರಿಗೆ ಗದ್ರಿದ್ರಂತೆ. ಏನಂತ, ರೋಡ್ಗಳು ಸರಿ ಇಲ್ಲ, ನಿಮ್ಗೆ ಸರಿ ಮಾಡ್ತಾ ಇಲ್ಲ, ನಿಮ್ ಸರ್ಕಾರ ಏನ್ ಮಾಡ್ತೀನಿ ಅವ್ರ ಮಕ್ಕಳೇ ಕೇಳ್ತಾರೆ. ಅಂದ್ರೆ ಎಷ್ಟು ನಾಚಿಕೆ ಇಡುತ್ತಾನೆ ಅಲ್ವಾ ಇದು. ಇವತ್ತು DK ಶಿವಕುಮಾರ್ ಮಗಳು DK ಶಿವಕುಮಾರ್ ಕೇಳ್ತಾರೆ ಅಂದ್ರೆ ನಿಮ್ಮ ರೋಡ್ಗಳು ಸರಿ ಇಲ್ಲ, ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಮತ್ತೆ ಬೇರೆ ಜನ ಏನ್ ಮಾಡ್ಬೇಕು? ಇದ್ರ ಬಗ್ಗೆ ಚಿಂತನೆ ಯಾರು ಮಾಡ್ತಾ ಇದಾರೆ? ಇವತ್ತು ಎಷ್ಟೊಂದು ಇಂಡಸ್ಟ್ರಿಗಳು ಬೇರೆ ಕಡೆ ಹೋಗ್ತಾ ಇದಾವೆ ನೋಡಿ. ಹೈದರಾಬಾದ್ ಅವರು ಚಂದ್ರಬಾಬು ಮಗ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದಾರಲ್ಲ, ಪ್ರತಿಯೊಬ್ಬ ಇಂಡಸ್ಟ್ರಿಯಲಿಸ್ಟ್ ನ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ, ನಮ್ ಕಡೆ ಬನ್ನಿ ನಾವೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಈ ಪರಿಸ್ಥಿತಿ ಬಂದಿದೆ ಇವತ್ತಂದ್ರೆ. ಕರ್ನಾಟಕ ದೇಶದ 2ನೇ ದೊಡ್ಡ GST ಟ್ಯಾಕ್ಸ್ ಕಟ್ಟುವಂತ ರಾಜ್ಯ. ಇವತ್ತು ಆ GST ಪಾಲಿಸಿ ಬರ್ತಾ ಇದೆ. BJP ಅವ್ರು ಕೇಳೋದು ಪ್ರಶ್ನೆ ಅದ್ರ ಬಗ್ಗೆ ಮಾಡೋಣ ಬಿಡಿ. ಇವತ್ತು ಬಂದಿರೋ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಮಾತಾಡೋಣ. ಇವತ್ತು ಏನಂದ್ರೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ
ಅಪೋಸಿಷನ್ ಪಾರ್ಟಿನ ತಗೊಂಡ್ಬಿಟ್ಟು ಅಲ್ಲದೆ ನಮ್ಮ ಕಾಂಗ್ರೆಸ್ ಮಿನಿಸ್ಟರ್ಗಳು ಆಮೇಲೆ ಬಿಜೆಪಿ ಎಂಪಿಗಳನ್ನ MLA ಲೀಡರ್ಗಳನ್ನ ತಗೊಂಡು ಮೋದಿಯವ್ರನ್ನ ಭೇಟಿಯಾಗಿ ನಮ್ GST ಪಾಲ್ ಕೊಡಿ ಸ್ವಾಮಿ, ನಮ್ಮಲ್ಲಿ ಸಮಸ್ಯೆ ಇದೆ, ಅತಿವೃಷ್ಟಿಯಾಗಿದೆ, ಅತಿವೃಷ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನಿಯಮಗಳು ಇದಾವೆ. ಬ್ರೇಕ್ ಸಮಯ ಆಗಿದೆ. ಈಗ ಓಕೆ ಕುಮಾರ್ ಅವರು GST ಪಾಲಂದು ಮಾತಾಡಿದಾಗ ಅದನ್ನೇ ಓಕೆ ಒಂದೇ ನಿಮಿಷ. ಸರ್ಜರಿ ಆಗ್ತಿರೋದು ಓಕೆ. ಬಗ್ಗೆ ನಿಮ್ದೇನು ಅಭಿಪ್ರಾಯ ಹೇಳಿ. ಕೇಜ್ರಿವಾಲ್ ಅವರು ಓಕೆ ಎಸ್ ಬಿಜೆಪಿ ವಕ್ತಾರರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಶರತ್ ಹೆಗ್ಡೆ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಶರತ್ ಅವರೇ, ನಿಮಗೇನು ವಿಶೇಷತೆ ಅಂತ ಅನಿಸ್ತಾ ಇದೆಯಾ? CM ಸಿದ್ದರಾಮಯ್ಯನವರು ಡಿನ್ನರ್ ಪಾರ್ಟಿ ಕರೆಸಿದ್ದು, ಅದ ನಂತರ ನವಮ ಕ್ರಾಂತಿ ಆಗತ್ತೆ ಅನ್ನೋದು ನಿಮ್ದು ಏನಾಗತ್ತೆ ಹೇಳಿ ಫಸ್ಟ್. ನೋಡಿ, ಇವತ್ತಿನ ದಿವಸ ಆಡಳಿತಾರೂಢ ಪಕ್ಷ ಇರೋದು ಕಾಂಗ್ರೆಸ್ಸಿನ ಪಕ್ಷ. ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ಅವರ ನ್ಯೂನ್ಯತೆಯನ್ನು ನಾವು ಎತ್ತಿ ಹಿಡಿಯೋದೇ ವಿರೋಧ ಪಕ್ಷದ ಒಂದು ಆದ್ಯ ಕರ್ತವ್ಯ. ಇದರಿಂದ ಅವರ ನಡತೆ ಸರಿಯಾಗಬೇಕು ಹೇಳೋದೊಂದು ನಮ್ಮದೊಂದು ಇರುತ್ತೆ ವಿರೋಧ ಪಕ್ಷವಾಗಿ. ನಾನೀಗ ಏನು ಇವರು ಏನು ಇವಾಗ ಪದೇ ಪದೇ ತಿಂಗಳುಗಳು ವರ್ಷಗಳ ಕಾಲ ಇವರು ಕುರ್ಚಿಗೋಸ್ಕರ ಇವರ ಪದವಿಗೋಸ್ಕರ ಕಿತ್ತಾಡ್ತಾ ಇದ್ದಾರಲ್ವಾ. ನೀವು ಇವತ್ತಿನ ದಿವಸ ರೈತರಿಗೆ ಇಷ್ಟೆಲ್ಲ ಕಷ್ಟದ ಸಂದರ್ಭ ಬಂದಿದೆ, ಬೆಳೆ ಹಾನಿಯಾಗಿದೆ, ಅತಿವೃಷ್ಟಿಯಿಂದ ಭಾಳಷ್ಟು ಮಳೆಗಳಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಗಳಾಗಿದೆ. ಅಲ್ಲಿ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಭೇಟಿ ಕೊಟ್ಟಿದ್ದಾರೆ. ರೈತರ ಸಂಕಷ್ಟಗಳಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು, ರೈತರಿಗೆ ಎಷ್ಟು ನಾವು ಅನುದಾನಗಳನ್ನು ಬಿಡುಗಡೆ ಮಾಡಬೇಕು, ಅವರ ಸಂಖ್ಯೆ ಎಷ್ಟು, ನೆರೆ ಎಷ್ಟು ಬಂದಿದೆ, ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡಿ ಅದನ್ನು ಬಿಡುಗಡೆ ಮಾಡುವ ಪ್ರಯತ್ನವನ್ನು ಮಾಡಿ. ಈಗ ಮಹಾರಾಷ್ಟ್ರ ಸರ್ಕಾರ 3,100 ಕೋಟಿಗೂ ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದೆ. ನೀವೇನು ಮಾಡಿದ್ರಿ? ನೀವು ಡಿನ್ನರ್ ಪಾಲಿಟಿಕ್ಸು. ಒಂದು ಕಡೆ ಪರಮೇಶ್ವರ್ ಮಹದೇವಪ್ಪ ಅವರು ಮತ್ತು ಜಾರಕಿಹೊಳಿ ಅವರು ಏನು ನಾವು ಸಚಿವ ಸ್ಥಾನ ಕಳೆದುಕೊಂಡ ಸಮಯದಲ್ಲಿ DCM ತಗೊಳ್ಬೇಕು ಅಂತೇಳಿ, ಒಂದು ಹೊಸ ಮುಖಗಳು ಒಂದಷ್ಟು ಶಾಸಕರುಗಳು ನಮಗೆ ಸಚಿವ ಸ್ಥಾನ ಸಿಗತ್ತೆ ಅಂತೇಳಿ ಅವರು ಒಂದು ಹಂಬಲ ಪಡ್ತಾ ಇದ್ದಾರೆ. ಒಬ್ಬರು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ, ಪಡೆದುಕೊಳ್ಳುವ ಹಂಬಲದಲ್ಲಿ ಇನ್ನೊಂದಷ್ಟು ಶಾಸಕರು ಇದ್ದಾರೆ. ಇದೇ ಇಷ್ಟರಲ್ಲಿ ಕಾಲಹರಣ ಮಾಡಲಿಕ್ಕೆ ನಿಮಗೆ 139 ಸೀಟ್ ತಂದಿದ್ದಲ್ಲ, 140 ಸೀಟ್ ತಂದಿರೋದಲ್ಲ. ಜನರ ಅಭಿವೃದ್ಧಿಗೋಸ್ಕರ, ಬಡವರ ಕಷ್ಟ ಕಾರ್ಪಣ್ಯಗಳನ್ನು ನೀವು ಕೇಳಿಗೋಸ್ಕರ, ಬಡವರ ಕಣ್ಣು ಒರೆಸುಗಳಿಗೋಸ್ಕರ ನೀವು ಬಂದಿರೋದು. ನೀವು ದಿನನಿತ್ಯ ಇವತ್ತಿನ ದಿವಸ ಬೆಲೆ ಏರಿಕೆ ಮಾಡಿದ್ರಿ. ದಿನ ಬೆಳಗಾದರೆ ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡಿ ತೋರಿಸ್ತೀರಾ. ಬೆಲೆ ಏರಿಕೆ ಅಂತ ನೀವು ಬೆಲೆ ಏರಿಕೆ ಮಾಡಿದ್ರಲ್ಲ, ಆ ಹಣವೆಲ್ಲ ಎಲ್ಲೋಯ್ತು? ಇವತ್ತಿನ ದಿವಸದಲ್ಲಿ ಬೆಂಗಳೂರು ಆಗಿರ್ಬೋದು, ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು, ಗುಂಡಿಯಲ್ಲಿ ರಸ್ತೆ ಇದೆಯೋ, ರಸ್ತೆಯಲ್ಲಿ ಗುಂಡಿಯಲ್ಲಿ ಇದೆಯೋ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅಂಥ ಸಂದರ್ಭ ಬಂದೋದಾಗಿದೆ. ಇವರ ಜ್ಯೇಷ್ಠ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರ ಮಹಾನ್ ನಾಯಕರ ಕುಂಡಿಸ್ಕೊಂಡು ಇವರಿಗೆ ಒಂದು ಹಿಣಿ ಮಣ್ಣು ಹಾಕುವ ಯೋಗ್ಯತೆ ಇಲ್ಲ ಅಂತೇಳಿ ಹೇಳ್ಬಿಟ್ಟಿದ್ದಾರೆ. ಇವರ ಸ್ವಪಕ್ಷೀಯರೇ, ನಾವಲ್ಲ. ಅಷ್ಟಾಗೂ ಇವರಿಗೆ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಸಂದರ್ಭದಲ್ಲಿ ನಿಮಗೆ ಬುದ್ಧಿ ಬರುವಂತ ಭ್ರಮೆ ಇದೆ ಅಂತ? ಪ್ರತಿಯೊಂದು ಹಂತದಲ್ಲಿ ನೀವು ಭ್ರಷ್ಟಾಚಾರದಲ್ಲಿ ಹೇಳ್ತಾ ಇದ್ರಿ. ನಿಮ್ಮ ಹೋರಾಟ ಯಾವುದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ರೆ ಎಷ್ಟೋ ಕಣ್ಮುಂದೆ ಇದಾವೆ. ಯಾಕಾಗಿಲ್ಲ? ನಾನು ಉದಾಹರಣೆ ಕೊಡ್ತೀನಿ. ವಾಲ್ಮೀಕಿ ವಿಚಾರ ಅಂತ ಬಂದ ನೋಡಿ, ವಾಲ್ಮೀಕಿ ವಿಚಾರದಲ್ಲಿ ಹೋರಾಟ ನಾಗೇಂದ್ರ ಪ್ರಸಾದ್ ಅವರು ಜೈಲಿಗೆ ಕಳಿಸಿದ್ವಿ. ಅದೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದೆಲ್ಲ ನೋಡಿ, ಹಿಂದೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಏನು ಮೂಡಾ ಸೈಟ್ ಏನು 14 ಸೈಟ್ ವಾಪಸ್ ಕೊಟ್ರಲ್ಲ ಸ್ವಾಮಿ, ಅದು ಯಾರ ಫಲ? ಯಾರು ಹೋರಾಟ ಮಾಡಿದ್ದು? ಅದು ಸಿದ್ದರಾಮಯ್ಯನವರು. ಅದೇ ತಾನು ತಪ್ಪು ಮಾಡಿದೀನಿ ಅಂತೇಳಿ ತನಗೆ ಅನಿಸಿ, ಅದು ಏನು ಫಲಾರ್ಥ ಯಾರಿಗೆ? ಆ ಫಲ ನಮಗೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟು ಹೋರಾಟ ಮಾಡಿರ್ಲಿಲ್ಲ ಅಂತಂದ್ರೆ ಬಡವರಿಗೆ ತಲುಪಬೇಕಾದಂತಹ 14 ಸೈಟು CM ಪಾಲಾಗ್ತಾ ಇತ್ತು ಇವತ್ತಿನ ದಿವಸ. ಅದು ಹಾಗಾದ್ರೆ ಮಾಡಿದ್ದಲ್ವಾ? ಯತ್ನಾಳ್ ಹೆಂಗ್ ಉಚ್ಚಾಟನೆ ಆದ್ರು ನೋಡಿ. ಯತ್ನಾಳನ ವಿಷಯಗಳು ಇವತ್ತಿನ ಸಂದರ್ಭದಲ್ಲಿ ಮಾತಾಡೋದು ಬೇಡ. ಯಾಕೆಂದ್ರೆ ವಿಷಯ ಡೈವರ್ಟ್ ಆಗುತ್ತೆ. ಇವತ್ತಿನ ಸಂದರ್ಭ ಏನು ಅಂತ ಹೇಳಿದ್ರೆ ಒಂದೇ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇವತ್ತಿನ ಸಂದರ್ಭದಲ್ಲಿ ನಾವು ನಾವು ಅಭಿವೃದ್ಧಿಗೋಸ್ಕರ ಕರ್ನಾಟಕದ ಅಭಿವೃದ್ಧಿ ಪಥ ಎಲ್ಲಿಗೆ ಹೋಗಿದೆ? ಇವರ ಸಚಿವ ಸಂಪುಟದ ಕಿತ್ತಾಟದಲ್ಲೇ ಹೋಯ್ತು ಬಿಟ್ರೆ ಇವರ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ನಾನು ಒಂದೊಂದು ನಿಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬೇರೆ ವಾಹಿನಿಯಲ್ಲೂ ನಾನು ಹೇಳಿದ್ದಿದೆ. ಇವತ್ತಿನ ಒಂದು ಕಾಂಗ್ರೆಸ್ಸಿನ ಬಜೆಟ್ 4 ಲಕ್ಷ ಕೋಟಿ ಬಜೆಟ್ ಇದೆಯಲ್ಲ, 58,000 ಬೇಡ 60,000 ಕೋಟಿ ನಿಮ್ಮ ಎಷ್ಟು ಗ್ಯಾರಂಟಿಗೆ ನೀವು ಅನುಷ್ಠಾನಗೊಳಿಸಿದ್ದೀರಾ. ಉಳಿದಿದ್ದು 3,40,000 ಕೋಟಿ ಎಲ್ಲೋಯ್ತು? ಅದಕ್ಕೆ ಲೆಕ್ಕ ಕೊಡ್ತೀರಾ ಕಾಂಗ್ರೆಸ್ ವಕ್ತಾರರೇ? ಶ್ವೇತಪತ್ರ ಹೊಡಿಸ್ತೀರಾ? ನಿಮ್ಮ ಏನು
ಕಾಂಗ್ರೆಸ್ ಸರ್ಕಾರದ ಏನು ಸಚಿವರುಗಳಿದ್ರು ಶ್ವೇತಪತ್ರ ಹೊರಡಿಸ್ಲಿಕ್ಕೆ ರೆಡಿ ಇದ್ದೀರಾ? ಆಯ್ತಾ ನಿಮ್ದು? ರೆಡಿ ಆಗ್ತಿದ್ದಾರೆ, ಒಂದೇ ನಿಮಿಷ. ಅದಕ್ಕೆ ನೀವು ಏನಾದ್ರು ಉತ್ತರ ಕೊಡ್ತೀರಾ? ಎಲ್ಲೋಯ್ತು ಹಣ? ಆಯ್ತು, ನೀವೆಲ್ಲ ಫೈನಾನ್ಸ್ ತಗೊಂಡಿದ್ದೀರಾ, ಕೊಟ್ಟಿದ್ದೀರಾ, ಅದನ್ನ ಶ್ವೇತಪತ್ರ ಹೊರಡಿಸ್ಬೇಕಲ್ವಾ? ಎಲ್ಲೋಯ್ತು ಅದು? ಕುಮಾರ್ ಸರ್, ಈಗ ನೀವು ಕಾಂಗ್ರೆಸ್ ವಕ್ತಾರಾಗಿರೋದ್ರಿಂದಾಗಿ ಒಂದು ಕುತೂಹಲವಾಗಿ ಒಂದು ಪ್ರಶ್ನೆ. ಈಗ ಹೈಕಮಾಂಡ್ ಲೆವೆಲಲ್ಲಿ 2.5 ವರ್ಷದ ನಿಯಮ ಏನಾದರೂ ಆಗಿದೆಯಾ? ಇಲ್ಲ, ನಿಮ್ಮ ಗಮನಕ್ಕೆ ಬಂದಿರುತ್ತೆ, ನೇರವಾಗಿ ಹೇಳಿ ಸರ್. ಈಗ ನಮ್ಮ ಪಕ್ಷದ ಆಂತರಿಕ ವಿಚಾರ, ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕಳೆದ 2 ತಿಂಗಳ ಹಿಂದೆ, 1.5 ತಿಂಗಳ ಹಿಂದೆ CWC ಮೀಟಿಂಗ್ ಬಂದಾಗ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ನಾನೇ ಇರ್ತೇನೆ ಅಂತ ಸ್ಪಷ್ಟಪಡಿಸಾಗಿದೆ. ಪದೇ ಪದೇ ಏನಕ್ಕಾದ್ರೂ ಚರ್ಚೆ ಆಗಬೇಕು? ಖಂಡಿತ DK ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ದೊಡ್ಡ ಪಿಲ್ಲರು. ಪಕ್ಷವನ್ನು ಅಧಿಕಾರ ತರೋದಕ್ಕೆ ಶತಾಯಗತಾಯ ರಾತ್ರಿ ಹಗಲು ದುಡಿದು ಕರ್ನಾಟಕ ತುಂಬ ಅಡ್ಡಾಡಿ ಪಕ್ಷವನ್ನು ಕಟ್ಟಿದ್ದಾರೆ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ದೊಡ್ಡ ಆಸ್ತಿ ಕೂಡ ಅವರು ಭಾರತ ದೇಶದ ಮಟ್ಟದಲ್ಲಿ. ಯಾಕೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ರೀತಿಯ ಘಟನೆಗಳು ನಡೆದಾಗ ಅವರು ಹೇಗೆ ನಿಂತಿದ್ರು, ಬಂಡೆ ಥರ ಅಂತಾರೆ ಇವರೆಲ್ಲ ಹೇಳಿ, ಬಂಡೆ ಅಂತೇಳಿ ನಿಂತು ಪಕ್ಷವನ್ನು ರಕ್ಷಣೆ ಮಾಡೋ ವಿಷಯದಲ್ಲಿ, ಪಕ್ಷವನ್ನು ಕಟ್ಟಿ ಬಲಿಷ್ಠವಾಗಿ ಅದನ್ನು ನಡೆಸ್ಕೊಂಡು ಹೋಗೋದ್ರಲ್ಲಿ ಮತ್ತು ಅಧಿಕಾರಕ್ಕೆ ತರೋದ್ರಲ್ಲಿ ಅವ್ರದ್ದು ಪಾತ್ರ ಇದೆ, ಅವಕಾಶ ಖಂಡಿತ ಇದೆ. ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಿ ಇಷ್ಟು ಜನ ಶಾಸಕರು ಗೆದ್ದಾದ ನಂತರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ನಾವು ಹಿಂಗೆಲ್ಲ ಆದಿ ಬೀದಿಲಿ ಚರ್ಚೆ ಮಾಡಿಬಿಟ್ಟು ಅವ್ರ ಬದಲಾವಣೆ ಇವ್ರ ಬದಲಾವಣೆ ಅಂತ ಹೇಳೋದಕ್ಕೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸಿಸ್ಟಮ್ ಇದೆ. 4 ಗೋಡೆ ಮಧ್ಯೆ ಚರ್ಚೆ ಆಗುತ್ತೆ, ನಂತರ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಆಗುತ್ತೆ. ನಾವು ಈ ಕಾರಣಕ್ಕಾಗಿ ಇಂಥದ್ದು ಮಾಡ್ತಿದ್ದೀವಿ ಅಂತ ಶಾಸಕರಿಗೆ ಸ್ಪಷ್ಟಪಡಿಸಿ ಮೀಟಿಂಗ್ ಮಾಡೇ ನಮ್ಮ ವರಿಷ್ಠರು ಏನು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷರು, ಮತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್ ಅವರು, ನಮ್ಮ ವೇಣುಗೋಪಾಲ್ ಅವರು, ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರು, ನಮ್ಮ ಪಕ್ಷದ ಇಲ್ಲಿ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ತೀರ್ಮಾನ ತೆಗೆದುಕೊಳ್ತಾರೆ. ಆಮೇಲೆ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ. ನಾವು ಸಂಪುಟ ವಿಸ್ತರಣೆ ಮಾಡ್ತೀವೋ ಅಥವಾ ಇರೋರನ್ನ ಉಳಿಸ್ಕೊಳ್ಳೇಬೇಕೋ, ಬದಲಾವಣೆಗಳನ್ನ ಮಾಡಬೇಕೋ, ಎಲ್ಲ ನಮ್ಮ ಪಕ್ಷದ ಒಂದು 4 ಗೋಡೆ ಮಧ್ಯೆ ನಡೆದಾದ್ಮೇಲೆ ನಾವು ನಿಮ್ಮ ಮುಂದೆ ಬಿಟ್ಟೇ ಬಿಡ್ತೀವಿ. ಅದ್ರ ಮಧ್ಯದಲ್ಲಿ ನಾನು ನೀವು ಹೇಳಿದ ಮಾತು ಒಪ್ಕೊಂಡೆ. ನೋಡಿ, ಅದನ್ನ ನಾವಂತೂ ಹೇಳಿಲ್ಲ. ನಮ್ಮ ಪಕ್ಷ, ಒಂದು ನಿಮಿಷ, ನಮ್ಮ ಪಕ್ಷದ ಹೈಕಮಾಂಡ್ ಎಲ್ಲೂ ಇದನ್ನು ಮಾತನಾಡಿಲ್ಲ, ಹೇಳಿಲ್ಲ. ನಮ್ಮ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಲ್ಲ, ನಮ್ಮ ಉಪಮುಖ್ಯಮಂತ್ರಿಗಳು ಈ ಮಾತನ್ನು ಮಾತನಾಡಿಲ್ಲ. ನಾನು ಹೇಳ್ತಿರೋದು, ನಮ್ಮ ಉಪಮುಖ್ಯಮಂತ್ರಿಗಳು ಮಾತನಾಡಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿಲ್ಲ, ನಮ್ಮ ಪಕ್ಷದ ಹೈಕಮಾಂಡು ಕೂಡ ಈ ಮಾತುಗಳನ್ನೆಲ್ಲೂ ಮಾತನಾಡಿಲ್ಲ. ಇದು ಯಾಕೆ ಹಿಂಗೆ ತೇಲ್ಬಿಟ್ಬಿಟ್ಟು ಅಧಿಕಾರಿಗಳು ಕೆಲಸ ಮಾಡಬಾರ್ದು? ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರೋ ತೀರ್ಮಾನಗಳು, ಕಾರ್ಯಕ್ರಮಗಳು ಜನರಿಗೆ ಮುಟ್ಟಬಾರ್ದು. ಅಧಿಕಾರಿಗಳು ಇವ್ರು ಹೋಯ್ತಾರಂತೆ, ಅವ್ರು ಹೋಯ್ತಾರಂತೆ, ಜನರಿಗೆ ಮುಟ್ಟಬೇಕಾಗಿರೋ ಕಾರ್ಯಕ್ರಮಗಳನ್ನ ಮುಟ್ಟಿಸ್ಬಾರ್ದು ಅಂತ BJPಯವರ ಹುನ್ನಾರ. ಅವರು ತೇಲಿ ಬಿಡುತ್ತಿರುವ ವಿಷಯಗಳು. ಆಮೇಲೆ 2 ವಿಷಯ ಮಾತಾಡಿದ್ರು ನಾವು BJP ಹೋಗ್ತಾರೋ, ಅದ್ರ ಬಗ್ಗೆ ಹೇಳ್ಬಿಡ್ತೇನೆ. ಒಂದು ಹೇಳ್ಬಿಡೋಣ. ಅದೇನೋ ಶ್ವೇತಪತ್ರ ಹೊರಡಿಸ್ತೀರಾ, ಇದು ಟ್ಯಾಕ್ಸು ಬೆಲೆ ಏರಿಕೆ ಮಾಡಿಬಿಟ್ರಿ. ಸ್ವಾಮಿ, ನಾವಲ್ರಿ 8 ವರ್ಷ 9 ವರ್ಷದ ಹಿಂದೆ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ GST ಮಾಡಬಾರ್ದು, ಲಾಗು ಆಗಬಾರ್ದು ಅಂತ ಏನು ವಿರಾವೇಶದಿಂದ 56 ಇಂಚೆ ಮಾತಾಡಿದ್ದು ನಾವಲ್ಲ. ಬಂದು ಕೂತ್ಕೊಂಡಿದ್ದ ತಕ್ಷಣ GST ಮಾಡಿ 9 ವರ್ಷಗಳ ಕಾಲ ಇಡೀ ಭಾರತ ದೇಶದ ಜನರ ರಕ್ತ ಹೀರಿ ಲೂಟಿ ಮಾಡಿ ಅವ್ರ ಸ್ನೇಹಿತ ಅದಾನಿ ಅಂಬಾನಿ ಕೊಟ್ಟವರು ಇವರು ಶ್ವೇತಪತ್ರ ಹೊರಡಿಸೋದ್ರ ಬಗ್ಗೆ ಮಾತಾಡಿ. ಆಯ್ತಪ್ಪ, ಈಗ 50 ಲಕ್ಷ ಕೋಟಿ 50,000 ಕೋಟಿ ಎಷ್ಟೋ ಸಾಲ ಇತ್ತು, 130 ಕೋಟಿ 200 ಕೋಟಿಗೆ ಲಕ್ಷ ಕೋಟಿಗೆ ಸಾಲ ತಗೊಂಡೋಗ್ತಿದ್ದೀರಿ. ಏನು ಕಿಸು ದಬ್ಬ ಹಾಕಿದ್ದೀರಿ ಅಂತ ತಗೊಂಡೋಗ್ತಿದ್ದೀರಿ. ಅದ್ರ ಬಗ್ಗೆ ಮಾತಾಡೋಣ. ಆಯ್ತು ಇವ್ರು ಕೇಳಿದ ಪ್ರಶ್ನೆಗಳನ್ನ ಇವ್ರು ವಿರೋಧ ಪಕ್ಷದ ನಾಯಕ ವಿಧಾನಸಭೆಯಲ್ಲಿ ಯಾಕಪ್ಪ ಕೇಳಲಿಲ್ಲ? ಯಾಕೆ ಕೇಳಲಿಲ್ಲ? ಈಗ ನಿನ್ನೆ ಆಗಿರುವಂತಹ ಪಾರ್ಟಿ ವಿಚಾರ ಅಂತ ಬಂದಾಗ ಶಾಸಕರನ್ನ ಮತ್ತೆ ಸಚಿವರನ್ನ ಉಳಿಸ್ಕೊಳ್ಳೋದಕ್ಕೆ, ಅಂದ್ರೆ ತಮ್ಮ ಶಕ್ತಿಯನ್ನಾಗಿ ನಿಲ್ಲಿಸೋದಕ್ಕೆ ಸಿದ್ದರಾಮಯ್ಯನವರ ಪ್ಲಾನ್ ಅಥವಾ ಹೇಗೆ ಅಂತ ಹೇಳಿ. ಯಾಕಂದ್ರೆ ಬಿಹಾರ ಚುನಾವಣೆ ಆದ ಬಳಿಕ ಏನೋ ಒಂದು ಆಗತ್ತೆ ಅನ್ನುವಂಥ ಭಯದಿಂದ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನ ನಿಲ್ಲಿಸಬೇಕು, ತಮ್ಮ ಶಕ್ತಿಯಾಗಿ ಅದನ್ನು ಪರಿವರ್ತನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇರಬಹುದಾ ಹೇಗೆ ಅಂತೇಳಿ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿರೋದು ಶಾಸಕರು ಮತ್ತು ಸಚಿವರು, ಹೈಕಮಾಂಡಲ್ಲಿ ಚೆನ್ನಾಗಿರೋದು DCM DK ಶಿವಕುಮಾರ್. ಇವತ್ತು ಏನಾಗ್ತಿದೆ ಅಂತ ರಾಜ್ಯ ಜನ ಕಾದು ನೋಡ್ತಾ ಇದ್ದಾರೆ. ಪಕ್ಷ ಬಂದಾಗಿಂದ ಕುರ್ಚಿ ಕಾದಾಟ ಅನ್ನೋದು ನಿಲ್ಲೋದು ಇಲ್ಲ. ಆದರೆ ಇಲ್ಲಿ ಒಂದು ಕಡೆ ಶಾಸಕರ ಬಲ ಸಿದ್ದರಾಮಯ್ಯವ್ರಿಗಿದ್ರೆ, ಹಣ ಬಲ ಬಂದು DK ಶಿವಕುಮಾರ್ಗಿದೆ.
ಮಾಸ್ ಲೀಡ್ರ್ ಅಂತ ಏನಾದ್ರು ಅನ್ನಿಸ್ಕೊಂಡ್ರೆ ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಅದೇ ರೀತಿ ಸಿದ್ದರಾಮಯ್ಯರು ಇರ್ಬೋದು. ಸೊ ಇಲ್ಲಿ ಶಾಸಕರ ಬಲ ಯಾರಿಗಾನ ಕೊಡ್ತಾ ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯವ್ರಿಗಿದೆ. ಈಗಾಗಲೇ ಇವರು ಆ ಥರ ಏನಾದರೂ 5 ವರ್ಷ ಬದಲಾವಣೆನೇ ಇಲ್ಲ ಅನ್ನೋ ಮಟ್ಟಕ್ಕಾಗಿದ್ದರೆ 2013ರಿಂದ 2018ವರೆಗೂ ಈ ಥರ ವಿಚಾರಗಳು ಪ್ರಚಾರ ಇರಲಿಲ್ಲ. ಆಗ ಎಲ್ಲೂ ಹೋಗ್ಬಿಟ್ಟು ಕೈ ಎತ್ತಿ ನಾನು ಬಂಡೆ ಜೊತೆ ನಿಲ್ತೀನಿ 5 ವರ್ಷ ಸರ್ಕಾರ ಪರಿಪೂರ್ಣ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ಯಾವುದೇ ಸ್ಟೇಟ್ಮೆಂಟ್ಗಳು ನೋಡಿಲ್ಲ. ರಾಜ್ಯನ ಸ್ಟೇಟ್ಮೆಂಟು ನೀಟಾಗಿ ಕ್ಲಿಯರ್ ಆಗಿತ್ತು. 2013ರಿಂದ 18ವರೆಗೂ ಒಂದೇ ತೀರ್ಮಾನ ಇತ್ತು, ಒಂದು ಪವರ್ ಇತ್ತು ಸಿ ಎಮ್ ಅವ್ರಿಗೆ. 2023 ಆದಮೇಲೆ ಪವರ್ ಶೇರಿಂಗ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಸಿ ಎಮ್ ಶೇರಿಂಗ್ ಆಗೋದು ಖಚಿತ ಅಂತ ಹೇಳಿದ ಕೂಡಲೇ ಅವ್ರನ್ನ ತೆಗೆದುಹಾಕಿದ್ರು. ಇವತ್ತು ಪರಿಸ್ಥಿತಿ ಏನಾಗ್ತಾಯಿದೆ ಅಂದರೆ ಹೈಕಮಾಂಡ್ಗೆ ನೀವು ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ ನಾನು ಆಗಲೇ ನಿಮ್ಗೆ ಹೇಳಿದೆ, ಎಲ್ಲ ಶಾಸಕರ ಸ್ಟೇಟ್ಮೆಂಟು ವಿಭಿನ್ನವಾಗಿದ್ವು, ರಾಜ್ಯದ ಸರ್ಕಾರ ಬೀಳಿಸುವಂಥ ಪರಿಸ್ಥಿತಿ ಬಂದಿತ್ತು. ಈ ನ್ಯಾಯವಾದ ಸ್ಟೇಟ್ಮೆಂಟ್ಗಳು ಯಾವಾಗ ಅವ್ರು ಸಾರ್ವಜನಿಕ ಕೊಟ್ಟರು ಆ ಕೂಡಲೇ ಹೈಕಮಾಂಡ್ ಎಚ್ಚರಿಸ್ಕೊಂಡು ಏನು ಮಾಡ್ತು, ಸುರ್ಜಿವಾಲ್ ಅವರು ಸೂಪರ್ ಸಿ ಎಮ್ ಆಗಿ ರಾಜ್ಯಕ್ಕೆ ಬಂದಾಗ ಡಿ ಸಿ ಎಮ್ ಸಿ ಎಮ್ ಹೋಗಿ ಡೆಲ್ಲಿ ಮಟ್ಟದಲ್ಲಿ ಹೈಕಮಾಂಡ್ ಬಾಗಿಲು ತಟ್ತಾ ಇದ್ರು. ಹೈಕಮಾಂಡ್ ಬಾಗಿಲು ಮುಚ್ಚಿತ್ತು. ಅಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಬರ್ತದೆ, ಪ್ರೆಸ್ ಮೀಟ್ ಇವರೇ ಕರೀತಾರೆ, ಇಬ್ಬರು ಜಂಟಿ ಕೂತ್ಕೊಂತಾರೆ, ನಾನೇ 5 ವರ್ಷ ಸಿ ಎಮ್ ಅಂತ ಡೆಲ್ಲಿಗೆ ಯಾಕೆ ಹೋಗಿ ಹೇಳ್ಕೊಬೇಕಾಯ್ತು. ಡೆಲ್ಲಿಗಿರೋಂಥ ಹೈಕಮಾಂಡ್ ಬಂದ್ಬಿಟ್ಟು ರಾಜ್ಯಕ್ಕೆ ಬಂದು ಇಲ್ಲಿ ಮೌಲ್ಯಮಾಪನ ಯಾಕೆ ಮಾಡಬೇಕಾಯ್ತು. 138 ಜನ ಶಾಸಕರನ್ನ ಕರೆದ್ಬಿಟ್ಟು ನೀವು ಡಿ ಕೆ ಕಡೆ ಇದ್ದೀರಾ ಇಲ್ಲ ಸಿದ್ದರಾಮಯ್ಯ ಕಡೆ ಇದ್ದೀರಾ, ಇಲ್ಲ ನಿಮಗೆ ಅನುದಾನ ಡಿ ಕೆ ಶಿವಕುಮಾರ್ ಅವ್ರು ಕೊಡ್ತಾರೋ ಇಲ್ಲ ಸಿದ್ದರಾಮಯ್ಯ ಕೊಡ್ತಾರೋ, ಇವರಿಬ್ಬರಲ್ಲಿ ಯಾರನ್ನ ಮತ್ತೆ ಬದಲಾವಣೆ ಮಾಡಬೇಕಂತ ಎಲ್ಲ ನೀವು ಮೌಲ್ಯಮಾಪನ ಮಾಡ್ಕೊಂಬಂದ್ರಲ್ಲ. ಮಾಡ್ಕೊಂಬಂದು ಸರ್ಕಾರ ಬಿದ್ದೋಗುತ್ತೆ ಅನ್ನೋ ತಕ್ಷಣ ಹೈಕಮಾಂಡ್ ಚುರುಕಾಗಿ ಇಲ್ಲಿ ರಾಜ್ಯಕ್ಕೆ ಬಂದು ಸೂಪರ್ ಸಿ ಎಮ್ ಸಚಿವರು ಒಂದು ಕಡೆ ಶಾಸಕರು ಮೌಲ್ಯಮಾಪನ ಮಾಡಿ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಆಯಿತು. ಅಂದರೆ ಇಲ್ಲಿ ಯಾರ ಪರ ಯಾರಿದ್ದಾರೆ ಅಂತ. ಇವತ್ತು ಇಕ್ಬಾಲ್ ಹುಸೇನ್ ಅವರು ಮಾತಾಡಿದ್ರೆ ನೋಟಿಸ್ ಕೊಡ್ತೀರಿ, ಅದೇ ಏನಾರ ಕೆ ಎನ್ ರಾಜಣ್ಣ ಮಾತಾಡಿದ್ರೆ ಕಿತ್ತು ಬಿಸಾಕ್ತೀರಿ. ಇದು ನಿಮ್ಮ ನಡೀತಿರೋದು. ಅಂದರೆ ನಮ್ಗೆ ಅದು ನಿಮ್ಮ ಆಂತರಿಕ ಸಮಸ್ಯೆಗಳು ಸಾವಿರಾರು ಜನ ನಿಮ್ಮನ್ನು ನಂಬಿ ಇವತ್ತು ನಿಮ್ಮನ್ನ 138 ಶಾಸಕರು ಮಾಡಿದ್ದಾರೆ. ನೀವು ಜನಕ್ಕೆ ಕೊಡ್ತಾರೆ ಉತ್ತರ ಏನು? ಸಿದ್ದರಾಮಯ್ಯ ಬಣದಿಂದ ಒಂದೊಂದು ವಿಕೆಟ್ ಹೋಗ್ತಾ ಇದೆ. ಹೌದು. ಟಾರ್ಗೆಟ್ ನೇರ ಟಾರ್ಗೆಟ್ ಮಾಡಿದ್ರಲ್ಲ, ಅದನ್ನು ನೇರ ಟಾರ್ಗೆಟ್ ಹೇಗೆ ಮಾಡಿದ್ರು, ಸೀನಿಯರ್ ಆದಂಥ ರಾಜಣ್ಣವ್ರನ್ನ ಕಿತ್ತಾಕಿದ್ರು. ಯಾಕೆ ಕಿತ್ತಾಕಿದ್ರು ಅಂದರೆ ನೀವೇನಾದರೂ ಓಪನ್ ಆಗಿ ಏನಾದರೂ ಸಿದ್ದರಾಮಯ್ಯರಿಗೆ ಯಾರನ್ನ ಬಹಿರಂಗವಾಗಿ ನೀವು ಏನಾದರೂ ವ್ಯಕ್ತಪಡಿಸಿದ್ರೆ ನಿಮ್ಮನ್ನು ಹಿಂಗೆ ತೆಗ್ದಾಕ್ತಿದ್ದು ಯಾರು ಕೊಟ್ಟರು ಸ್ಟೇಟ್ಮೆಂಟ್ ಇರೋ ನೇರ ಸತೀಶ್ ಜಾರಕಿಹೊಳಿ ಕೊಟ್ಟರು, ನೇರ ಪರ್ಮಿಷನ್ ಕೊಟ್ಟರು. ಈ ರೀತಿಯಾಗಿ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳಿದ್ದಾರೆ ಯಾರು ಬಹಿರಂಗ ಮಾತಾಡಬಾರ್ದು ಅಂತ. ಮೊನ್ನೆ ಕುಣಿಗಲ್ ರಂಗನಾಥ್ ಅವ್ರು ಎಲ್ಲಿ ಮಾತಾಡಿದ್ರು, ಜಮೀನವ್ರು ಮಾತಾಡಿದ್ರು, ಇವ್ರಿಗೆ ಯಾಕೆ ನೋಟಿಸ್ ಆಗಿಲ್ಲ, ಇವ್ರನ್ನ ಕಿತ್ತಾಕಲಿಲ್ಲ. ಅಂದರೆ ಉದ್ದೇಶ ಇಷ್ಟೇ, ಇಲ್ಲಿ ಆಪ್ರೇಷನ್ ಅದು ಖಚಿತ. ಬಟ್ ಇಲ್ಲಿ ಜನಕ್ಕೆ ಆಗ್ತಾರೋ ಅನ್ಯಾಯ, ತಂದೆ ತಾಯಿ ಜಗಳದಲ್ಲಿ ಮಗು ಬಡ ಕೂಸಾಯ್ತಂತಲ್ಲ, ಕೂಸು ಬಡವಾಯ್ತಂತಲ್ಲ ಅನ್ನೋ ಪರಿಸ್ಥಿತಿ ರಾಜ್ಯದಲ್ಲಿ. ಇವತ್ತು GST ಕಡಿಮೆ ಮಾಡಿದ್ರು ಸಂಕಟ. ಇವತ್ತು ಇವ್ರು ಹೇಳ್ಬಿಟ್ರು ಏನಪ್ಪ 2017 ಹಿಂದೆಗಡೆ ವ್ಯಾಟ್ ಇತ್ತಂದ್ರು, 2018 ಇರ್ರಿ ಆಯ್ತು ಒಂದು ನಿಮಿಷ ಇರ್ರಿ ಇವ್ರಂದ್ರು ಒಂದು ನಿಮಿಷ ಇರ್ರಿ ಏನ್ರಿ ಇವರೆಲ್ಲ ಇರ್ರಿ ಮಾತಾಡಕ್ಕೆ ಬಿಡ್ರಿ ಒಂದು ನಿಮಿಷ. ಈಗ ಅದಾದ್ಮೇಲೆ ಒಂದು ನಿಮಿಷ ಈಗ GST ಇವತ್ತು GST ಕಡೆ ಇವತ್ತು ಒಂದು ನಿಮಿಷ ಇರ್ರಿ. 2.5 ವರ್ಷ ಆಯ್ತು. ಈಗ ಮತ್ತೆ ಸಂಪುಟ ಪುನಾರಚನೆ 6-7 ತಿಂಗಳ ಹೋಗ್ಬಿಡುತ್ತೆ ನೋಡಿ. ಈಗ ಹಾಗಾದ್ರೆ ಜನರಿಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಇವರು ಅಂತ ಅದನ್ನ ಕೇಳಿ. ಈಗ ಈ ರೀತಿಯಲ್ಲಿ ಕೇಂದ್ರದಿಂದನೇ ದುಡ್ಡು ಕೊಡ್ಬೇಕಾಗಿರೋದಪ್ಪ. ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಒಂದೇ ನಿಮಿಷ ಒಂದೇ ನಿಮಿಷ ವಾಪಸ್ ಬರ್ತೀನಿ. ರುದ್ರೇಶ್ ಸರ್ ಕಂಟಿನ್ಯೂ ಮಾಡಿ. ಬಿಜೆಪಿ ಕಾಂಗ್ರೆಸ್ ಅವ್ರ ಮಾತು ಕೇಳಿದ್ರೆ ನಗು ಬರ್ತಾ ಇದೆ. ಆಕ್ಚುಲಿ ಇದೇನಾಗ್ತದೆ ಅಂದ್ರೆ ಜನರಿಗೆ ಉಚಿತವಾಗಿ ಮನೋರಂಜನೆ ಸಿಗ್ತಾ ಇದೆ ಅಂತ ಒಂದ್ಸಲ ಅನ್ಕೊಂಡ್ರೆ ಒಂದ್ ಕಡೆ ವಿಚಾರ ಮಾಡಿದ್ರೆ ಇದೇನಂದ್ರೆ ಜನರಿಗೆ ನೋವು. ಇದು ಇವಾಗ ಏನಂದ್ರೆ ಇವರು ಕಾಂಗ್ರೆಸ್ನವರು ಮಾಡ್ತಿರುವಂತ ತಪ್ಪುಗಳು ಅವ್ಯವಹಾರಗಳಿರ್ಬೋದು, ಏನು ಡೆವಲಪ್ಮೆಂಟ್ ಇಲ್ಲದೆ ಇರೋ ವಿಷಯಗಳನ್ನ ಮರೆಮಾಚಕ್ಕೆ ಇದೊಂದು ವಿಷಯ ನಾಟಕಗಳನ್ನ ಮಾಡ್ತಾ ಇದಾರೆ ಇಬ್ರು ಎಲ್ಲ ಜಂಟಿಯಾಗಿ. ಕಾಂಗ್ರೆಸ್ ಒಂದು ನಾಟಕ ಕಂಪ್ನಿಯಾಗಿ ನಡೀತಾ ಇದೆ. ಏನಾಗಿದೆ ಎಲ್ಲರಿಗೂ ಗೊತ್ತಿದೆ, 2.5 ವರ್ಷ ಆದ್ಮೇಲೆ ಸಿದ್ದರಾಮಯ್ಯ ಹೋಗ್ಬೇಕು ಅಂತ ಹೇಳಿ. ನಿಜವಾಗ್ಲೂ ಅದು ನಿಜ ಆದ್ರೆ ಸಿದ್ದರಾಮಯ್ಯ ಒಬ್ಬ ಸದೃಢ ನಾಯಕ ಅಂತ ಒಂದು ಪ್ರೂವ್ ಮಾಡ್ಬೇಕಾಗಿದ್ರೆ, ಒಳ್ಳೆ ನಾಯಕ ಅಂತ ಒಂದು ವ್ಯಕ್ತಿತ್ವ ಅಂತ ಒಂದಿದ್ರೆ ಆಗಿದ್ರೆ ನೇರವಾಗಿ ಹೇಳ್ಬೋದಿತ್ತು ಅವರು. 2.5 ವರ್ಷ ಆದ್ಮೇಲೆ ನಂದಿಲ್ಲಪ್ಪ ಡಿ ಕೆ ಶಿವಕುಮಾರ್ ಕೊಡ್ಬೇಕಂತ ಅಗ್ರಿಮೆಂಟ್ ಆಗಿದೆ, ನಾ ಕೊಡ್ತಾ ಇದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ಬಿಡಿ, ನಮ್ಮ ಎಲ್ಲ ಫಾಲೋವರ್ಸ್ ದಯವಿಟ್ಟು ಸಹಕರಿಸಿ ಅಂತ ಹೇಳ್ಬಿಟ್ಟು ಮಾನವೀಯತೆಯಿಂದ ಒಂದು ಸದೃಢ ನಾಯಕತ್ವ ತೋರಿಸಿದ್ರೆ ಜನರು ಮೆಚ್ಚಾ ಇದ್ರು. ಏನಾಗಿದೆ ಇಲ್ಲಿ ಎಂಟರ್ಟೈನ್ಮೆಂಟ್ ಏನಂದ್ರೆ ಡಿ ಕೆ ಶಿವಕುಮಾರ್ ಪರವಾಗಿ ಬಾಲಕೃಷ್ಣ ಮಾತಾಡ್ತಾರೆ, ಹುಸೇನ್ ಮಾತಾಡ್ತಾರೆ, ಕೆಲವೊಬ್ರು ಅವ್ರು ಮಾತಾಡ್ತಾರೆ, ಈ ಕಡೆ ರಾಜಣ್ಣ ಮಾತಾಡ್ತಾರೆ, ಬೇರೆ ಬೇರೆ ಎಲ್ಲರೂ ಮಾತಾಡ್ಕೊಂಡು ಬರ್ತಾರೆ. ಏನಾಗಿದೆ ಇಲ್ಲಿ ಲಾಭ ಯಾರಿಗೆ ಆಗ್ತದೆ ಇದರಲ್ಲಿ ಹೇಳಿ? ಈ ನಡೀತಿರುವಂತ ನಾಟಕದಲ್ಲಿ ಲಾಭ ಯಾರಿಗೆ ಅಂದ್ರೆ ಈ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರದಲ್ಲಿರುವಂತ ರಾಜಕಾರಣಿಗಳಿಗೆ ಲಾಭ ಆಗ್ತದೆ ಬಿಟ್ರೆ ಬೇರೆ ಏನಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ BBMP ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು ಸ್ವಾಮಿ? ಯಾವಾಗ ಮಾಡ್ತೀರಾ? ಬೇರೆ ಮಾತುಗಳು ಹೇಳ್ತಾ ಹೋಗ್ತಾರೆ. ಸೆಪ್ಟೆಂಬರ್ ಎಲೆಕ್ಷನ್ ಆಗುತ್ತೆ ಅಂತ ಇದೆ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇವತ್ತೆಲ್ಲಿದ್ದೀವಿ? ಅಕ್ಟೋಬರ್ಲಿದ್ದೀವಿ. ಆಯ್ತು, ZPTP ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲೇನೆ ಏನು ಒಂದು
ಪಂಚಾಯತ್ ರಾಜ್ ವ್ಯವಸ್ಥೆನ ಇಂಪ್ಲಿಮೆಂಟ್ ಮಾಡಿರೋದು. ನಮ್ ಗಳಿಕೆ ಇದೆ, ಹೆಗ್ಗಳಿಕೆ ಅಂದ್ರೆ ಕರ್ನಾಟಕಕ್ಕೆ ಇದೆ. ಇವತ್ತು ಎಲ್ಲಿದೆ ಪಂಚಾಯತ್ ರಾಜ್ ವ್ಯವಸ್ಥೆ? ಎಲ್ಲಿದೆ? ZPT ಎಲೆಕ್ಷನ್ ಮಾಡಕ್ಕೆ ಯಾಕೆ ಆಗ್ತಿಲ್ಲ ಅಂದ್ರೆ ಇವ್ರುಗಳು ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಎಲ್ಲ ರೋಡ್ಗಳಲ್ಲಿ ತಗ್ಗಳಿ ಪ್ರತಿಯೊಂದು ಊರು ಹೋಗಿ, ನೀವು ಬಿಜಾಪುರ ಹೋಗಿ, ಏನೋ ಗುಲ್ಬರ್ಗ ಹೋಗಿ, ಇಲ್ಲ ದಾವಣಗೆರೆ ಹೋಗಿ, ಎಲ್ಲಿ ಹೋಗಿ ನೀವು ಪ್ರತಿಯೊಂದು ಹುಬ್ಳಿ ಊರು ಕೂಡ ಅಲ್ಲಿ ಕೂಡ ಹೋಲ್ಗಳೇ ರೋಡ್ಗಳೆಲ್ಲ ತಗ್ಗಳು ಬಿದ್ದಿದ್ದಾವೆ. ಸರಿಯಾಗಿ ರಸ್ತೆಗಳಿಲ್ಲ, ಸರಿಯಾಗಿ ನೀರಿನ ಕನೆಕ್ಷನ್ ಇಲ್ಲ, ಪವರ್ ಸಪ್ಲೈ ಸರಿಯಾಗಿಲ್ಲ. ನೀರಾವರಿ ವ್ಯವಸ್ಥೆ ಏನ್ ಮಾಡಿದ್ರ? ನನಗೆ 2 ವರ್ಷ ಆಗ್ಲಿಕ್ಕೆ ಬಂತು. ಇವಾಗ ಯಾವ ಮೇಜರ್ ಕೆಲಸ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಹೇಳಿ? ಏನ್ ಮಾಡಕ್ಕಾಗಿಲ್ಲ. ಗ್ಯಾರಂಟಿಗಳಾದ್ರೂ ಎಲ್ಲಿನ ಮಾಡಿದ್ದಾರೆ? ಡೆಲ್ಲಿ ಸರ್ಕಾರದ ಕಾಪಿ ಮಾಡ್ಬಿಟ್ಟು ಇಲ್ಲಿ ನಮ್ಮ ಇಂಪ್ಲಿಮೆಂಟ್ ಮಾಡಕ್ ಪ್ರಯತ್ನ ಮಾಡಿದ್ರೆ ಅದು ಸರಿಯಾಗಿ ಮಾಡ್ತಾ ಇದಾರ? ಇಲ್ಲ. ಇವತ್ತು ಇದು ಏನೋ ಸ್ತ್ರೀ ಶಕ್ತಿ ಯೋಜನೆ ಎಲ್ಲರಿಗೂ ಮುಟ್ತಾ ಇದೆಯಾ? ಬರೀ 38% ಜನರಿಗೆ ಮಾತ್ರ ಮುಟ್ತಾ ಇದೆ ಗೊತ್ತಾ ಇವತ್ತು. ಆಮೇಲೆ ಉಚಿತ ವಿದ್ಯುತ್ 8 ಜನರಿಗೆ ಸಿಗ್ತಾ ಇದೆ. ಏನ್ ಕಂಡೀಷನ್ ಹಾಕಿದ್ದಾರೆ? 108 ಕಂಡೀಷನ್ ಹಾಕಿ ಅದು ಮಾಡಿದ್ರ. ಸುಮಾರು 32% ಮಾತ್ರ ಇದು ಏನು ಉಚಿತವಾಗಿ ವಿದ್ಯುತ್ ಸಿಗ್ತಾ ಇದೆ. ಆಮೇಲೆ ಮಹಿಳೆಯರಿಗೆ ಬಸ್ ಸಿಗ್ತಾ ಇದೆ. ಬಸ್ ಸಪ್ಲೈನೇ ಇಲ್ಲ. ಇವತ್ತು ಉತ್ತರ ಕರ್ನಾಟಕ ಹೋಗಿ ನೀವು ಅಲ್ಲಿರುವಂತ ಬಸ್ಗಳ ಕಂಡೀಷನ್ ನೋಡಿ ಹೇಗಿದೆ ಅಂದ್ರೆ ಮಾತಾಡೋಣ. ಬ್ರೇಕ್ ಸಮಯ ಆಗಿದೆ. ದಯವಿಟ್ಟು ಕೇಳಿ. ಉಚಿತ ಕರೆಂಟ್ ಬಳಸ್ಕೊಳ್ಳೋಕೆ ನಿಮ್ಮ ಆಧಾರ್ ಕೊಟ್ಟು ನಿಮ್ಮ ಬ್ರೇಕ್ ಆದ ಬಳಿಕ ನೋಡಿ, ಸಂಪರ್ಕ ಮಾಡಿ ಸರ್ಕಾರ ಬಂದು- ಶರತ್ ಸರ್, ಈಗ ಪ್ರಮುಖವಾಗಿ ನವೆಂಬರಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ನವೆಂಬರಲ್ಲಿ ಕ್ರಾಂತಿ ಆಗೋದು ಬಿಜೆಪಿಯಲ್ಲಿ, ಅಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಕಾದು ನೋಡಿ ಅಂತ ಕಾಂಗ್ರೆಸ್ ನಾಯಕರು ನಿಮ್ಮ ಮೇಲೆ ಹೇಳ್ತಾ ಇರುವಂತದ್ದು. ನಮ್ಮಲ್ಲಿ ಏನಿಲ್ಲ, ಪ್ರಧಾನಮಂತ್ರಿ ಬದಲಾವಣೆ ಆಗುತ್ತೆ ಅದನ್ನ ಹೇಳಿ. ನವೆಂಬರ್ ಕ್ರಾಂತಿ, ಅದು ನವೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಮುಗ್ದೋಯ್ತು, ಅಕ್ಟೋಬರ್ ಮುಗ್ದೋಗ್ತಾ ಇದೆ. ನವೆಂಬರ್ ಅಲ್ಲಿ ಪ್ರಧಾನಮಂತ್ರಿಗಳು ಮತ್ತೆ ಅಧ್ಯಕ್ಷರು ಅದನ್ನ ಹೇಳಿ. ಅದನ್ನ ಹೇಳಿ. ಏನು ಗಾಳಿ ಮಾತುಗಳಿದೆಯಲ್ಲ, ಹಾಗಂತೆ ಹಿಂಗಂತೆ ಇಲ್ಲೂ ಅಷ್ಟೇ ಅದೇ. ಈ ಕಥೆಗಳನ್ನ ಪ್ರಧಾನಮಂತ್ರಿ ಬದಲಾವಣೆ ಯಾವತ್ತು, ಅಧ್ಯಕ್ಷ ಯಾವತ್ತು ಬದಲಾವಣೆ ನಡ್ಡಾ? ಯಾವಾಗ? ನವೆಂಬರ್ ಅಲ್ಲ ನೋಡಿ, ಅದು ಕ್ರಾಂತಿ ನೋಡಿ ಇವತ್ತು ಬಿಜೆಪಿಯಲ್ಲಿ ನೋಡಿ ನಾಗ್ಪುರದವರು ಬರ್ಕೊಂಡು ಆಗೋಗಿದೆ ಚೀಟಿ. ಒಂದೇ ಸೆಕೆಂಡ್. ಆಡಳಿತಾರೂಢದಲ್ಲಿ ಇರೋರು ಯಾರು? ಕಾಂಗ್ರೆಸ್ನವರು. CM ಬದಲಾವಣೆಯ ಒಂದು ಕಿಚ್ಚೊತ್ತಿಸಿದವ್ರು ಯಾರು? ಕಾಂಗ್ರೆಸ್ನ ಕಾರ್ಯಕರ್ತರು. ಬಿಜೆಪಿ ಅವ್ರು ಬಂದು ಹಚ್ಚಿದ್ವಾ? ಅವ್ರೊಳಗೆ ಗಲಾಟೆ. ಅಶೋಕ್ ಅವ್ರಿ, ಸರ್ ಏನಿಲ್ಲ, ನಾರಾಯಣ ಸ್ವಾಮಿ ಅವರು ರೀ. ಸರ್ ಒಂದೇ ಸೆಕೆಂಡ್ ನೋಡಿ, ನಮ್ಮಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆಗಳು, ನಮ್ಮಲ್ಲಿ ಏನು ಪಕ್ಷದ ಸಂಘಟನಾತ್ಮಕ ವಿಷಯವಾಗಿ ನಮ್ಮಲ್ಲಿ ಕೆಲವು ಆಂತರಿಕವಾಗಿ ಕೆಲವೊಂದು ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಅದರಂತೆ ನಡೆಯುತ್ತೆ ವಿನಃ ನಮ್ಮಲ್ಲಿ ಯಾವುದೇ ಅಧ್ಯಕ್ಷ ಬದಲಾವಣೆ ಅಂತ ಹೇಳೇ ಇಲ್ವಲ್ಲ. ಮತ್ತೇನ್ ನಡೆದಿದ್ದು? ಪ್ರಹಸನ? ನೀವು ನಿಮ್ಮ ನೋಡಿ, ವಿಜಯೇಂದ್ರ ಅವ್ರ ವಿಷಯಕ್ಕೆ ಪ್ರಹಸನ ನಡೆದಿದ್ದೇನು? ತಿಂಗಳಾನ್ಗಟ್ಲೆಯಿಂದ ಸುಮ್ಮನೆ ನೀವು ಇದನ್ನ ತಂದುಬಿಟ್ಟು ತಟ್ಟೆಲೆ ಹೆಗಡ ಬಿದ್ದಿದೆ. ಒಂದ್ ನಿಮಿಷ. ಆಡಳಿತ ಪಕ್ಷದಲ್ಲಿರೋರು ನೀವು ಆಯ್ತು, ನೀವು ಇದಿರಲ್ಲ ಕೇಂದ್ರದಲ್ಲಿ, ದೇಶ ನಡೆಸಿರೋರು ನಾವೇ ಅಂತ ಹೇಳ್ಕೊತಿರೋರಲ್ವಾ? ದೇಶ ನಮ್ಮಿಂದನೇ ಇರೋದು ಅಂತ ಹೇಳ್ತಿದ್ದೀರಲ್ಲ, ಇವತ್ತಿನ ದಿವಸ ದೇಶವೇ ನಮ್ದು, ನಾವೇ ಎಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದನ್ನ ಹೇಳ್ರಿ. ಕುಮಾರ್, ಬೇಸರ ಏನ್ ಗೊತ್ತಾ? ಬೇಸರ ಬಂದಿರೋದು ಭಾಗ್ಯಗಳನ್ನ ಕೊಟ್ಬಿಟ್ಟು ಅಭಿವೃದ್ಧಿ ಕಡೆ ಗಮನನೇ ಕೊಡ್ತಾರೆ. ಯಾರು ಹೇಳಿದ್ದು? ಯಾರು ಹೇಳಿದ್ದು ಅಭಿವೃದ್ಧಿ ಅಂತ? ಎಲ್ಲಾ ಶಾಸಕರುಗಳಿಗೂ ಪ್ರತಿ ಶಾಸಕರಿಗೂ 50 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಭಿವೃದ್ಧಿ ಕೆಲಸ ನಡೆದಿದೆ. ನೋಡಿ, ಮೊನ್ನೆ ಉತ್ತರ ಕರ್ನಾಟಕದ ಭಾಗಕ್ಕೆ 31,000 ಕೋಟಿ ಪ್ರಹ್ಲಾದ್ ಜೋಶಿ ನಾವು ಕೇಳಪ್ಪ, ಪ್ರಹ್ಲಾದ್ ಜೋಶಿನ, ಶೋಭಾ ಕರಂದ್ಲಾಜೆನ, ಎಚ್.ಡಿ. ಕುಮಾರಸ್ವಾಮಿಯನ್ನ ಹೋಗಿ ಕೇಳೋಣ. ಶೋಭಾ ಕರಂದ್ಲಾಜೆ ಅವರು ಕೇಳೋಣ, ಪ್ರಹ್ಲಾದ್ ಜೋಶಿ ಅವರು ಕೇಳೋಣ, ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಳೋಣ. ನೋಡ್ರಿ, ಸುಮ್ಮನೆ ಏನೇನೋ ಹೇಳ್ಬೇಡಿ, ವಿರೋಧಕ್ಕಾಗಿ ವಿರೋಧ ಮಾಡಬೇಡಿ. ನಿಮ್ದೇನಿದೆ ಪಾತ್ರ ಹೇಳಿ. ಸರ್, ನಾನು ಒಂದಷ್ಟು ಕ್ಲಾರಿಫಿಕೇಶನ್ ನೋಡಿ, ಆಡಳಿತಾರೂಢ ಪಕ್ಷ ಇರೋದು ಕಾಂಗ್ರೆಸ್ನವರು ವಿನ ಬಿಜೆಪಿ ಅವರಲ್ಲ ಈಗಿನ ಸಂದರ್ಭದಲ್ಲಿ ಒಂದು. ಆಮೇಲೆ ಅದನ್ನೊಂದು ವಿಷಯ ಹೇಳಿದ್ರು, ನಮ್ಮಲ್ಲಿ ಪವರ್ ಶೇರಿಂಗ್ ಇಲ್ಲ ಅಂತ. ಸ್ವತಃ ನಿಮ್ಮ DK ಶಿವಕುಮಾರ್ ಅವರ ನ್ಯಾಷನಲ್ ಚಾನೆಲ್ ಅಲ್ಲಿ ಹೇಳಿದ್ದಾರೆ. ನಾನು ನಮ್ಮ ಪಕ್ಷದ ಆಂತರಿಕ ವಿಷಯ ಅಂತ ಹೇಳಿರೋದು ನಾನು. ನೀವ್ ಹೇಳಿರ್ಬಹುದು. CM ಬದಲಾವಣೆ ನಮ್ಮ ಪಕ್ಷದ ಆಂತರಿಕ ವಿಷಯ ನಾನು ಹೇಳಿದ ಮಾತು, ನೀವ್ ಹೇಳ್ತಿರೋ ಮಾತದು. ಒಂದ್ ಪ್ರಶ್ನೆಯನ್ನ ಕೇಳ್ತೀನಿ. ಈಗ ಉಳಿದಿರೋದು 2.5 ವರ್ಷ ಉಳಿದಿದೆ. ನಿಮ್ಮ ಪ್ರಕಾರ 2.5 ವರ್ಷಗಳ ಕಾಲ, ಅಂದ್ರೆ ಮುಂದಿನ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಆಗಿರ್ತಾರ ಅಥವಾ DK ಶಿವಕುಮಾರ್? ನಮ್ಮ ಪಕ್ಷದ ಉನ್ನತ ಮಟ್ಟದ ವರಿಷ್ಠ ಮಂಡಳಿಯವರು ತೀರ್ಮಾನ ತೆಗೆದುಕೊತಾರೆ. ನಮ್ಮ ಪಕ್ಷದ ಆಂತರಿಕ ವಿಚಾರ ನಾನೇ ಹೈಕಮಾಂಡ ಸರ್. ಬಟ್ ಶಾಸಕಾಂಗ ಪಕ್ಷದ ನಾಯಕರ ನಾನು. ಹೈಕಮಾಂಡ್ ಪಕ್ಷದ ವಿಚಾರ ನಾನೇನ್ ಹೇಳ್ತಾ ಇದ್ದೇನೆ, 5 ವರ್ಷ ನಮ್ದೇ
5 ವರ್ಷಗಳ ಕಾಲ ನಮ್ಮದೇ ಸರ್ಕಾರ ಇರುತ್ತೆ, ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ. ಸಿಎಂ ಸಿದ್ದರಾಮಯ್ಯನವರು ಇರ್ತಾರ ಅಂತ ಕೇಳ್ತಿರೋದು. ಅವರೇ ದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಸಿಎಂ ಅವರು ಸಿದ್ದರಾಮಯ್ಯನವರು ಇರ್ತಾರಾ? ದೆಹಲಿಯಲ್ಲಿ 2.5 ವರ್ಷಗಳ ಕಾಲ ಒಂದು ನಿಮಿಷ. ಯಾರು ಸಿಎಂ ಆಗಿರ್ತಾರೆ? ದೆಹಲಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸಿದ್ದಾರೆ, ನಮ್ಮ ಸರ್ಕಾರ ಇರುತ್ತೆ, 5 ವರ್ಷ ನಾನು ಇರ್ತೇನೆ. ನಮ್ಮ ಸರ್ಕಾರ ಬೇಡ, ಸಿದ್ದರಾಮಯ್ಯನವರು ಇರ್ತಾರ ಅಂತ ಕೇಳ್ತಿರೋದು ನಾನು. ಮತ್ತೆ ಅದಕ್ಕೆ ಸರ್ ನೀವೇ ತೋರಿಸಿದ್ದೀರಲ್ವಾ? ಅದು ಎಲ್ಲರಿಗೂ ಒಂದ್ ನಿಮಿಷ, ನೀವೇ ತೋರಿಸಿದ್ದೀರಿ ತಾನೆ ಮಾಧ್ಯಮದಲ್ಲಿ. ಸಿಎಂ ಪದೇ ಪದೇ ಯಾಕೆ ಚರ್ಚೆ? ಇವ್ರಿಗೆ ತಳಮಳ. ರಾಜ್ಯದಲ್ಲಿ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲ. ಏನಿಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷ ಒಬ್ಬ ಹಿಂದೂ ಕಾಂಗ್ರೆಸ್ ಪಕ್ಷಕ್ಕೆ ವಲಸಿಗ ನಾಚಿಕೆ ಆಗಬೇಕು. ನೋಡ್ರಿ, ಮೂಲ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಆಗಬೇಕು. ಚಿಂತೆ ನಿಮ್ಗೆ ಯಾಕಪ್ಪ? ಅದ್ರ ಚಿಂತೆ ಕಾಂಗ್ರೆಸ್ ನಾಚಿಕೆ ಆಗಬೇಕು. ಮೂಲ ಬಿಜೆಪಿ. ಒಂದ್ ನಿಮಿಷ ಬಿಡ್ರಿ ಅಷ್ಟೇ. ಒಂದ್ ಸೆಕೆಂಡ್ ಬಿಡ್ರಿ. ನೋಡಿ ಸರ್, ಬಿಡ್ರಿ. ನೋಡಿ, ಬಿಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಹೇಳಾದ್ಮೇಲೂ ಕೂಡ ಬಿಜೆಪಿ ಅವರಿಗೆ ತಳಮಳ ಒಡ್ಡಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಬಿಡಿಯಪ್ಪ, ಒಬ್ಬ ಹಿಂದುಳಿದ ವರ್ಗಗಳ ನಾಯಕ 2 ಟರ್ಮ್ಗೆ ಕಂಪ್ಲೀಟ್ ಮಾಡ್ಬಿಟ್ರೆ ನಮ್ಮ ಸ್ಥಿತಿ ಡೋಲಾಯಮಾನ ಆಗ್ಬಿಡುತ್ತೆ ಆಯ್ತು ಕೇಳ್ರಿ, ಒಂದ್ ನಿಮಿಷ ಬಿಡಿ. ಒಡ್ಡಾಡ್ತಿದ್ದಾರೆ. ಆಯ್ತು. ಅಲ್ಲಿ ಆಯ್ತು. ಇಲ್ಲಿ ಲಿಂಗಾಯತ ಅಂತ ಹೇಳ್ಕೊಂಡು ಒಡ್ಡಾಡ್ತಿದ್ದಾರೆ. ಒಂದ್ ನಿಮಿಷ ಹಿಡಿದು ಕುಮಾರ್. ಪಾಪ. ಆಯ್ತು ಕುಮಾರ್. ಅದ್ರ ಬಗ್ಗೆ ಆಯ್ತು, ಆಯ್ತು. ಕೇಂದ್ರದಲ್ಲಿ ಏನ್ ನಿಲ್ಸಿ ನೋಡಿ, ಏನ್ ಹೇಳಿ ನೋಡಿ. ಏನ್ ಅದ್ರ ಬಗ್ಗೆ ಮಾತಾಡಿ. ಏನು ಅದೇನ್ ಹೇಳಪ್ಪ ನೀವು? ಕುಮಾರ್ ಅವರು. ಯಾವತ್ತು ಅಣೆಕಟ್ಟಿಗೆ 25 ತಿಂಗಳಾಯ್ತಲ್ಲ, ಕೇಂದ್ರದಿಂದ ಅದನ್ನ ಹೇಳಿ, 25 ತಿಂಗಳ ಸರ್ಕಾರ ಬಂದು ಹೇಳಿ, ಸರ್ಕಾರ ಯಾರು ಇವರೆಲ್ಲ ಏನಕ್ಕೆ ಬರ್ತಾರೆ ಇವರೆಲ್ಲ? ನಿಮ್ ಪಕ್ಷದ ಅದನ್ನೇ ಹೇಳ್ರಿ. ಬಿಡಿ, ಆಯ್ತು ಆಯ್ತು. ನಿಮ್ ಪಕ್ಷದ ವಿಚಾರ ಹೇಳಿ. ಏನ್ ಹೇಳ್ತೀರಿ? ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು 25 ತಿಂಗಳಿಂದ ಜನಗಳನ್ನ ಬರೀ ನೋವಲ್ಲಿಟ್ಟಿದ್ದಾರೆ, ಕಣ್ಣೀರು ಹಾಕ್ಸ್ತಾ ಇದ್ದಾರೆ, ಸಾವು ನೋವುಗಳಲ್ಲಿ ದುಗ್ದಲ್ಲಿದ್ದಾರೆ. ಯಾವ್ದಾದ್ರು ಒಂದು ಒಳ್ಳೆ ಅಭಿವೃದ್ಧಿ ಹಾಸ್ಪಿಟಲ್ ಕಟ್ಟಕ್ಕಾಗ್ಲಿಲ್ಲ, ಎಜುಕೇಶನ್ ವಿಚಾರದಲ್ಲಿಲ್ಲ, ಎಜುಕೇಶನ್ ವಿಚಾರದಲ್ಲಿಲ್ಲ, ಇಷ್ಟೊಂದು ಅವಸರ. ಎಜುಕೇಶನ್ ವಿಚಾರದಲ್ಲಿಲ್ಲ, ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿಲ್ಲ, ಹಾಸ್ಪಿಟಲ್ ವಿಚಾರದಲ್ಲಿಲ್ಲ, ಬಾಣಂತಿಯರ ಸಾವುಗಳ ವಿಚಾರದಲ್ಲಿಲ್ಲ. ಬೆಲೆ ಏರಿಕೆ ಮಾಡಿ, ಭ್ರಷ್ಟಾಚಾರ ಮಾಡಿ ಇವತ್ತು ಸಿಎಂ ಕುರ್ಚಿ ಇವತ್ತು ಏನು ಇವತ್ತು ಅಕ್ಟೋಬರ್ 13ನೇ ತಾರೀಕು ಏನು ಅವತಾರ ಕೂಡ ಕರ್ತಾರಲ್ಲ, ಕುಮಾರ್, 13ನೇ ತಾರೀಕು ಅಕ್ಟೋಬರ್ 13ನೇ ತಾರೀಕು ರಚನೆ ಆಗತ್ತಾ, ಸಿಎಂ ಬದಲಾವಣೆ ಆಗತ್ತಾ ನವೆಂಬರ್ ಅಲ್ಲಿ? ನವೆಂಬರ್ ಆಗೇ ಆಗುತ್ತೆ ಸಿಎಂ ಬದಲಾವಣೆ. ನೋಡ್ರಿ, ಸರ್ಕಾರನೇ ಬಿದ್ದೋಗುತ್ತೆ, ಸರ್ಕಾರನೇ ಬಿದ್ದೋಗ್ಬಿಡುತ್ತೆ, ಸರ್ಕಾರನೇ ಬಿದ್ದೋಗ್ಬಿಡುತ್ತೆ. ರುದ್ರ, ನವೆಂಬರ್ 15 ಸರ್ಕಾರ ಬಿದ್ದೋಗುತ್ತೆ. ಇವತ್ತು 15 ಜನ ಶಾಸಕರ ಕಿಕ್ಔಟ್, 15 ಜನ ಶಾಸಕರ ಕಿಕ್ಔಟ್, 15 ಜನ ಶಾಸಕರ ಕಿಕ್ಔಟ್, 15 ಜನ ಶಾಸಕರ ಕಿಕ್ಔಟ್. ಸರ್ಕಾರ ಪತನದ ಡೇಟ್ ಫಿಕ್ಸ್, ಸರ್ಕಾರ ಪಕ್ಷದ ಡೇಟ್ ಫಿಕ್ಸ್, ಅಧ್ಯಕ್ಷರು ಬದಲಾವಣೆ, ಸರ್ಕಾರ ಪತನದ ಡೇಟ್ ಫಿಕ್ಸ್ ಆಗಿದೆ, ಸರ್ಕಾರ ಬಿದ್ದೋಗ ಡೇಟ್ ಫಿಕ್ಸ್ ಆಗಿದೆ. ಅವತಾರ ಕೂಡ ಮಾಡಿ ಸರ್ಕಾರ ಬೀಳಿಸ್ತಾರೆ. ಯಾಕೆ ಇವರು ಅಕ್ಟೋಬರ್ 16ನೇ ತಾರೀಕು ಊಟ ಮಾಡಿ ಡಿನ್ನರ್ ಮಾಡಿ ಸರ್ಕಾರ ಪತನ ಆಗುತ್ತೆ. ರಾಜಸ್ಥಾನದಲ್ಲಿ ಒಂದು ಘಟನೆ ಆಯ್ತು. ಸರ್ಕಾರ ಪತನ ಆಗುತ್ತೆ. ಎಲ್ಲ ಲಕ್ಷಣ ಕಾಯ್ತಾ ಇದ್ದೀವಿ. 15 ಜನ ಅದಕ್ಕೆ ಅಮಿತ್ ಶಾ ಅವರು ಸರ್ಕಾರ ಪತನ, ಸರ್ಕಾರ ಪತನ 13ನೇ ತಾರೀಕು ಸರ್ಕಾರ ಡಿಸಾಲ್ವ್ ಆಗುತ್ತೆ. ಅಕ್ಟೋಬರ್ 13ನೇ ತಾರೀಕು ಡಿನ್ನರ್ ಪಾರ್ಟಿಯಲ್ಲಿ ಸರ್ಕಾರ ಡಿಸಾಲ್ವ್ ಆಗುತ್ತೆ, ಅದು ಖಚಿತವಾಗಿದೆ. 15 ಜನ ಶಾಸಕರು ಕಿಕ್ಔಟ್ ಆಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದ ಕೇಸ ನೋಡಿದ್ರಲ್ಲ ವೀಕ್ಷಕರೇ. ಈಗ ಸಂಪುಟ ಪುನರ್ರಚನೆ ನವೆಂಬರ್ ಅಲ್ಲಿ ಆಗತ್ತೆ, ನವೆಂಬರ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗತ್ತೆ ಅಂತೇಳಿ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಇದೆ, ಆದರೆ ಡಿ.ಕೆ. ಶಿವರ ಅಭಿಪ್ರಾಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವರ ಪ್ಲಾನ್ ಏನು ಅಂತ ಹೇಳಿದ್ರೆ, ನಾನೇ ಸಿಎಂ ಆಗಿ ನನ್ನ ನೇತೃತ್ವದಲ್ಲಿ ಸಂಪುಟವನ್ನು ರಚನೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಗೊತ್ತಿಲ್ಲ, ಒಟ್ಟಿನಲ್ಲಿ ನವೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಲಾಗ್ತಾ ಇದ್ದಲ್ಲ, ಒಟ್ಟಿನಲ್ಲಿ ಏನೋ ಒಂದಾಗತ್ತೆ. ಕ್ರಾಂತಿ, ಸಂಪುಟ ಪುನರ್ರಚನೆ ಒಂದಾಗತ್ತೆ, ಇಲ್ಲಾಂದ್ರೆ ಸಿಎಂ ಬದಲಾವಣೆ ಆಗೋದಂತೂ ಒಟ್ಟಿನಲ್ಲಿ ಏನೋ ಒಂದು ನಡೆಯುತ್ತೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡೋಣ, ಇನ್ನು ಸಮಯ ಬರ್ತಾ ಇದೆ, ದಿನಗಳು ಹತ್ತಿರ ಬರ್ತಾ ಇರೋದ್ರಿಂದಾಗಿ ಇದು ಅಕ್ಟೋಬರು. ಸೊ ಹಂಗಾಗಿ 15ರಿಂದ 20 ದಿನಗಳು ಮಾತ್ರ ಉಳಿದಿರುವಂಥ ಕಾದು ನೋಡೋಣ ಏನೇನು ಆಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೋಬಿಸ್ಕೋ. Sobisko cake, taste of good health.
ರಕ್ಷಿತಾ ಮೇಡಮ್ ಮತ್ತು